Okay, welcome to my digital classroom. Again, welcome to third semester students. This is my 10th video. In the previous video, we have discussed the concept of self-excited generator, that is compound generator. In the compound generator, again, we have classified into two types, that is long shunt compound generator and short shunt compound generator. Long shunt compound generator and short shunt compound generator. Very simple concept. ಸೊ ಆ ವಿಡಿಯೋನ ನೋಡ್ರಿ 100% ಆ ಕಂಪೌಂಡ್ ಜನರೇಟರ್ ಬಗ್ಗೆ ಐಡಿಯಾ ಬರುತ್ತೆ. ವೆರಿ ಇನ್ಫಾರ್ಮೇಟಿವ್ ಇನ್ ದಟ್ ವಿಡಿಯೋ. ಆ ವಿಡಿಯೋದಲ್ಲಿ ಸುಮಾರು ಕಾನ್ಸೆಪ್ಟ್ಗಳು ನಮಗೆ ತಲೆ ಒಳಗಡೆ ಬರುತ್ತೆ. ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಆ್ಯಂಡ್ ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಸೊ ಇನ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಟಾಪಿಕ್ ವಿ ಹ್ಯಾವ್ ಡಿಸ್ಕಸ್, ದಟ್ ಈಸ್ ಟೈಪ್ಸ್ ಆಫ್ armature winding. Types of armature winding. Types of armature winding. So types of armature winding. So it is very important. So ಸುಮಾರು ಸತಿ ಇದನ್ನ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿದೆ. ಸೊ ಕ್ವಶನ್ ಪೇಪರ್ಸ್ಗಳು ಕಳಿಸ್ತೀನಿ ನಾನು, ಕ್ವಶನ್ ಪೇಪರ್ ನೋಡಿ. ಸೊ ಆ್ಯಪಲ್ಲೂ ಇದೆ, ಆ್ಯಪಲ್ಲೂ ನಿಮಗೆ ಎಲ್ಲ ಕ್ವಶನ್ ಪೇಪರ್ಸ್ಗಳು ಸಿಗುತ್ತವೆ, ನಮ್ಮ ಡಿಪಾರ್ಟ್ಮೆಂಟ್ ಆ್ಯಪ್ ಇದೆ. ಸೊ ಟೈಪ್ಸ್ ಆಫ್ ಆರ್ಮೇಚರ್ ವೈಂಡಿಂಗ್. ಆರ್ಮೇಚರ್ ವೈಂಡಿಂಗ್ನ ಯಾವ ಥರ ನಾವು ಸುತ್ತುತ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ಸೊ ಆರ್ಮೇಚರ್ನಲ್ಲಿ ಕಂಡಕ್ಟರ್ಸ್ ಇರ್ತವೆ ಅನ್ನೋದು ಗೊತ್ತಾಯ್ತು. ದೇರ್ ಇಸ್ ಅನ್ ಆರ್ಮೇಚರ್. ಓಕೆ, ದೇರ್ ಇಸ್ ಅನ್ ಆರ್ಮೇಚರ್ ಇದೆ ಅನ್ನೋದು ಗೊತ್ತು. ಸೊ ಈ ಆರ್ಮೇಚರ್ ಅಲ್ಲಿ ಸ್ಲಾಟ್ಸ್ಗಳು ಪ್ಲೇಸ್ ಮಾಡಿದೀವಿ. ಈ ಸ್ಲಾಟ್ಸ್ ಅಲ್ಲಿ ನಂಬರ್ ಆಫ್ ಕಂಡಕ್ಟರ್ಸ್ಗಳನ್ನ ಸುತ್ತುತ್ತೀವಿ ಅನ್ನೋದು ಗೊತ್ತು. Okay, this is an armature and consists of a number of conductors. Okay, so ಇದಕ್ಕೆ armature winding ಅಂತ ಕರೀತೀವಿ. So this armature winding can be connected in different manner. So armature winding ಅಂತ ನಾವೇನು ಇಲ್ಲಿ ಬರ್ತೀವಿ, ದಿಸ್ ಆರ್ಮೇಚರ್ ವೈಂಡಿಂಗ್ ನ ಯಾವ್ಯಾವ ತರ ಕನೆಕ್ಟ್ ಮಾಡ್ತಾರೆ, ಎಷ್ಟು ಮ್ಯಾನರ್ ಅಲ್ಲಿ ಕನೆಕ್ಟ್ ಮಾಡಬಹುದು, ಮೀನ್ಸ್ ಯಾವ್ಯಾವ ರೂಪದಲ್ಲಿ ಅಥವಾ ಯಾವ ಇದರಲ್ಲಿ ಕನೆಕ್ಟ್ ಮಾಡ್ತಾರೆ, ಹೆಂಗ್ ಕನೆಕ್ಟ್ ಮಾಡ್ತಾರೆ ಅನ್ನೋದನ್ನ ಆರ್ಮೇಚರ್ ವೈಂಡಿಂಗ್ ಅಲ್ಲಿ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಬಹಳ ಸಿಂಪಲ್. ಆರ್ಮೇಚರ್ ಅಲ್ಲಿ ನಂಬರ್ ಆಫ್ ಕಂಡಕ್ಟರ್ಸ್ಗಳನ್ನ ಸುತ್ತುತ್ತೀವಿ. ಹೌದಾ, ಅದು ಗೊತ್ತಿದೆ. ಕಂಡಕ್ಟರ್ಸ್ಗಳನ್ನ ಸುತ್ತುತ್ತೀವಿ. ಹೆಂಗ್ ಸುತ್ತುತ್ತೀವಿ ಅದನ್ನ ಎರಡು ತರ ಕ್ಲಾಸಿಫೈ ಮಾಡ್ತಾರೆ. ಬಹಳ ಸಿಂಪಲ್. ಫಸ್ಟ್ ಅರ್ಥ ಮಾಡ್ಕೋಬೇಕು. ಆರ್ಮೇಚರ್ ಕನ್ಸಿಸ್ಟ್ ಆಫ್ ಆರ್ಮೇಚರ್ ವೈಂಡಿಂಗ್. ಹೌದಾ, ಆರ್ಮೇಚರ್ ಕನ್ಸಿಸ್ಟ್ ಆಫ್ ಆರ್ಮೇಚರ್ ಕಂಡಕ್ಟರ್ಸ್ ಆರ್ ಆರ್ಮೇಚರ್ ವೈಂಡಿಂಗ್, ಎರಡು ಒಂದೇ. ಆರ್ಮೇಚರ್ ಕನ್ಸಿಸ್ಟ್ ಆಫ್ ಆರ್ಮೇಚರ್ ಕಂಡಕ್ಟರ್ಸ್ ವಿಚ್ ಆರ್ ಕನೆಕ್ಟೆಡ್ ಇನ್ ಡಿಫರೆಂಟ್ ಮ್ಯಾನರ್. ಸುಮಾರು ತರ ನಾವು ಅದನ್ನೇನ್ ಮಾಡ್ಬೋದು, ಅದನ್ನ ಕನೆಕ್ಟ್ ಮಾಡ್ಕೋಬಹುದು. ಹೆಂಗ್ ಯಾವ ತರ ಕನೆಕ್ಟ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಕಂಡಕ್ಟರ್ಸ್ಗಳನ್ನ ಇಟ್ಟಿದೀವಿ. ಹೌದಾ, ಕನ್ಫ್ಯೂಷನ್ ಆಗೋದ ಅವಶ್ಯಕತೆ ಇಲ್ಲ. ಆರ್ಮೇಚರ್ ವೈಂಡಿಂಗ್ ನ ಕನೆಕ್ಟ್ ಮಾಡಿದೀವಿ. ಯಾವ ತರ ಸುತ್ತುತ್ತೀವಿ, ಹೆಂಗ್ ಸುತ್ತುತ್ತೀವಿ, ಯಾವ ರೂಪದಲ್ಲಿ ಸುತ್ತಬೇಕು, ಹೆಂಗ್ ಸುತ್ತಬೇಕು ಅನ್ನೋದನ್ನ ನಾವೇನ್ ಮಾಡ್ತೀವಿ, ವರ್ಗೀಕರಣ ಮಾಡ್ತೀವಿ, ಟೈಪ್ಸ್ ಮಾಡ್ತೀವಿ. ಅದನ್ನೇ ನಾವು ಟೈಪ್ಸ್ ಆಫ್ ಆರ್ಮೇಚರ್ ವೈಂಡಿಂಗ್ ಅಂತ ಕರೆದಿದ್ದು. ಇಷ್ಟೇ ಕಾನ್ಸೆಪ್ಟ್. Armature consists of armature winding. Armature consists of armature winding which are connected in different manner. Manner ಅಂದ್ರೆ ಏನು, ಬೇರೆ ಬೇರೆ ರೂಪದಲ್ಲಿ ನಾವು ಅದನ್ನ ಕನೆಕ್ಟ್ ಮಾಡ್ತೀವಿ. ಅಂದ್ರೆ ಬೇರೆ ಬೇರೆ ಇದರಲ್ಲಿ ಸುತ್ತಬೇಕು. ಯಾವ್ಯಾವ ಶೇಪ್ ಅಲ್ಲಿ ಸುತ್ತುತ್ತೀವಿ ಅಥವಾ ಹೆಂಗ್ ಸುತ್ತುತ್ತೀವಿ ಅನ್ನೋದನ್ನ ಆರ್ಮೇಚರ್ ವೈಂಡಿಂಗ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಬಹಳ ಸಿಂಪಲ್. ಫಸ್ಟ್ ಇಷ್ಟೇ ಬರೀರಿ. ಆರ್ಮೇಚರ್ ಕನ್ಸಿಸ್ಟ್ ಆಫ್ armature winding. Armature consists of armature winding which are connected in different manner. ಇದನ್ನ ನಾವೇನಂತ ಕರಿತೀವಿ, ಆರ್ಮೇಚರ್ ವೈಂಡಿಂಗ್ಸ್ ಅಂತ ಕರಿತೀವಿ. ನೋಡಿ, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಆರ್ಮೇಚರ್ ಅಲ್ಲಿ ಕಂಡಕ್ಟರ್ಸ್ಗಳನ್ನ ಪ್ಲೇಸ್ ಮಾಡಿದೀವಿ, ಅದಕ್ಕೆ ಆರ್ಮೇಚರ್ ವೈಂಡಿಂಗ್ ಅಂತ ಕರಿತೀವಿ. ಯಾವ್ಯಾವ ತರ ಸುತ್ತುತ್ತೀವಿ, ಅನ್ನೋದನ್ನ ನಾವು ಟೈಪ್ಸ್ ಆಫ್ ಆರ್ಮೇಚರ್ ವೈಂಡಿಂಗ್ ಅಲ್ಲಿ ಹೇಳಬೇಕು. ಎರಡು ತರ ಸುತ್ತುತ್ತಾರೆ, ಎರಡು ಶೇಪ್ ಅಲ್ಲಿ ಸುತ್ತುತ್ತೀವಿ ಅಥವಾ ಎರಡು ಕಾನ್ಸೆಪ್ಟ್ ಅಲ್ಲಿ ಸುತ್ತುತ್ತೀವಿ. ಒಂದು ಲ್ಯಾಪ್ ವೈಂಡಿಂಗ್ ಅಂತ ಕರೀತಾರೆ, ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಈಸ್ ಲ್ಯಾಪ್ ವೈಂಡಿಂಗ್. ಸೆಕೆಂಡ್ ಒನ್ ಈಸ್ wave winding. So first one is lap winding, second one is wave winding. ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ಒಂದನ್ನ ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ, ಎರಡನೇದು ವೇವ್ ವೈಂಡಿಂಗ್ ಅಂತ ಕರಿತೀವಿ. LAP ಲ್ಯಾಪ್ ವೈಂಡಿಂಗ್, ಎರಡನೇದು ವೇವ್ ವೈಂಡಿಂಗ್. ಬಹಳ ಸಿಂಪಲ್.
ಆರ್ಮೇಚರ್ ಅಲ್ಲಿ ನಂಬರ್ ಆಫ್ ಕಂಡಕ್ಟರ್ಸ್ ಅಥವಾ ವೈಂಡಿಂಗ್ಸ್ ನ ಪ್ಲೇಸ್ ಮಾಡಿದೀವಿ. ಆ ವೈಂಡಿಂಗ್ ನ ಯಾವ್ಯಾವ ತರ ಸುತ್ತಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಎರಡು ತರ ಸುತ್ತುತ್ತೀವಿ. ಒಂದು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ, ಇನ್ನೊಂದು ವೇವ್ ವೈಂಡಿಂಗ್. ಇವೆರಡನ್ನು ನೀಟಾಗಿ ನೋಡಿ ನೆನ್ಪಿಟ್ಕೊಂಡ್ರೆ ಫಸ್ಟ್ ಇಷ್ಟು ಪಾಯಿಂಟ್ ಬರೀಬೇಕು. ಆರ್ಮೇಚರ್ ಕನ್ಸಿಸ್ಟ್ ಆಫ್ ಆರ್ಮೇಚರ್ ವೈಂಡಿಂಗ್ ವಿಚ್ ಆರ್ ಕನೆಕ್ಟೆಡ್ ಇನ್ ಡಿಫರೆಂಟ್ ಮ್ಯಾನರ್. ಡಿಫರೆಂಟ್ ಅಂದ್ರೆ ಏನು? ಬೇರೆ ಬೇರೆ ರೀತಿಯಲ್ಲಿ ಸುತ್ತಬಹುದು. ಯಾವ್ಯಾವ ತರ ಸುತ್ತಬಹುದು ಅಂದ್ರೆ ಎರಡು ತರ ಸುತ್ತಬಹುದು. ಒಂದು ಲ್ಯಾಪ್ ವೈಂಡಿಂಗ್, ಇನ್ನೊಂದು ವೇವ್ ವೈಂಡಿಂಗ್. ಒಂದೊಂದೇ ತಲೆ ಒಳಗಡೆ ಇಟ್ಕೊಂಡ್ರೆ ಆಯ್ತು. ಫಸ್ಟ್ ಒನ್ ಈಸ್ ಲ್ಯಾಪ್ ವೈಂಡಿಂಗ್, ಸೆಕೆಂಡ್ ಒನ್ ಈಸ್ ವೇವ್ ವೈಂಡಿಂಗ್. ಈಗ ಒಂದೊಂದೇ ಚರ್ಚೆ ಮಾಡ್ಕೊಂಡು ಬರೋಣ. ವಾಟ್ ಈಸ್ ಮೆಂಟ್ ಬೈ ಲ್ಯಾಪ್ ವೈಂಡಿಂಗ್? ಎಲ್ಲಿ ಯೂಸ್ ಮಾಡಬೇಕು, ಎಷ್ಟು ಆಮ್ಸ್ ರೇಟಿಂಗ್ ವರೆಗೂ ಯೂಸ್ ಮಾಡಬೇಕು. ಅದೇ ತರ ವೇವ್ ವೈಂಡಿಂಗ್ ಅಂದ್ರೆ ಏನು, ಹೆಂಗಿರುತ್ತೆ, ಯಾವ್ಯಾವ ತರ ಸುತ್ತುತ್ತಾರೆ, ಸೊ ಎಷ್ಟು ಆಮ್ಸ್ ರೇಟಿಂಗ್ ವರೆಗೂ ಬಳಕೆ ಮಾಡಬೇಕು, ಅಪ್ಲಿಕೇಶನ್ಸ್ ಏನು ಅನ್ನೋದನ್ನ ನೋಡ್ತಾ ಬರೋಣ. ಓಕೆ, ಸೊ ಫಸ್ಟ್ ಒನ್ ಈಸ್ ಲ್ಯಾಪ್ ವೈಂಡಿಂಗ್. So first one is lap winding. Lap winding. So lap winding ಅಂದ್ರೆ ಏನು? What are the rules of lap winding? Lap winding ನ ರೂಲ್ಸ್ ಏನೇನು ಬರುತ್ತೆ ರೂಲ್ಸ್ ಒಂದೊಂದೇ ಚೆಕ್ ಮಾಡ್ತಾ ಬರೋಣ. ರೂಲ್ಸ್. ಓಕೆ, ವಾಟ್ ಆರ್ ದ ರೂಲ್ಸ್ ಆಫ್ ಲ್ಯಾಪ್ ವೈಂಡಿಂಗ್? ಲ್ಯಾಪ್ ವೈಂಡಿಂಗ್ ಹೆಂಗಿರುತ್ತೆ, ಯಾವ ತರ ಶೇಪ್ ಇರುತ್ತೆ ಅನ್ನೋದು ನಾನು ತೋರಿಸ್ತೀನಿ ನಿಮಗೆ. ರೈಟ್, ಸೊ ಜಸ್ಟ್ ಐ ಆಮ್ ರೈಟಿಂಗ್ ಲ್ಯಾಪ್ ವೈಂಡಿಂಗ್. This is conductors. Okay, just an example I am writing. This is conductor 1 2 3 ಕಂಡಕ್ಟರ್ ಇದು. ಈ ಕಂಡಕ್ಟರ್ಸ್ಗಳನ್ನ ನಾವು ಬರ್ದಿದ್ದೀವಿ. ಇದಕ್ಕೆ ಹೆಸರು ಕೊಡ್ತಾ ಬರ್ತೀನಿ. ಇದಕ್ಕೆ 1 ಅಂತ ಹೆಸರು ಕೊಡ್ತೀನಿ, ಇದಕ್ಕೆ 2 ಅಂತ ಕೊಡ್ತೀನಿ, ಇದಕ್ಕೆ 3, ಇದಕ್ಕೆ 4, ಇದಕ್ಕೆ 5, ಇದಕ್ಕೆ 6. ನೋಡಿ, ಇದು ಒಂದೇ ಸ್ಲಾಟ್ ಅಲ್ಲಿ ಇರುವಂತದ್ದು. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಾನು 6 ಕಂಡಕ್ಟರ್ ತಗೊಂಡಿದ್ದೀನಿ. 6 ಕಂಡಕ್ಟರ್ ನ ಒಂದೇ ಸ್ಲಾಟ್ ಅಲ್ಲಿ ಇಟ್ಟಿದ್ದೀನಿ. ಈ ಸ್ಲಾಟ್ ಬರೀತೀವಲ್ಪ, ಹೀಗೆ ಈ ತರ ಸ್ಲಾಟ್ ಬರೀತೀವಿ. ಹೌದಾ, ನಾವು ಈ ಆರ್ಮೇಚರ್ ಸ್ಲಾಟ್ ಬರೀತೀವಿ. ಈ ಸ್ಲಾಟ್ ಒಂದು ಸ್ಲಾಟ್ ಅಲ್ಲಿ ಎಷ್ಟು ಕಂಡಕ್ಟರ್ ಇದೆ? 6 ಕಂಡಕ್ಟರ್ ಇದೆ. ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ಅನ್ ಎಂಡಿಂಗ್ ಪಾಯಿಂಟ್. ಹೌದಾ, ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ದಿಸ್ ಇಸ್ ಎಂಡಿಂಗ್ ಪಾಯಿಂಟ್. ಇದು ಅಷ್ಟು ಕಂಡಕ್ಟರ್ಸ್ ಒಂದೇ ಸ್ಲಾಟ್ ಅಲ್ಲಿ ಪ್ಲೇಸ್ ಮಾಡಬೇಕು. ಒಂದೇ ಸ್ಲಾಟ್ ಅಲ್ಲಿ ಇಷ್ಟು ಕಂಡಕ್ಟರ್ ಇದೆ ಅಂತ ಅನ್ಕೊಂಡು ಜಸ್ಟ್ ನನ್ನ ಅಸಂಪ್ಷನ್. ರೈಟ್, ಎಷ್ಟು ಕಂಡಕ್ಟರ್ ಇದೆ? 6 ಕಂಡಕ್ಟರ್ ಇದೆ. 1 2 3 4 5 6. ನೀವು ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಏನ್ ಮಾಡಿದೆ, ರ್ಯಾಂಡಮ್ ಆಗಿ ಬರದೆ. ಇಲ್ಲಿ 1 ಅಂತ ಆಗ್ತದೆ, ಇಲ್ಲಿ 2 3 4 5 ಕರೆಂಟ್ ಹಿಂಗ್ ಹೋಗುತ್ತೆ ನೋಡ್ರಿ. ಸೊ ಜಸ್ಟ್ ಫಸ್ಟ್ ಕಂಡಕ್ಟರ್ ಹಿಂಗ್ ಹೋಗುತ್ತೆ, ನೆಕ್ಸ್ಟ್ ಈ 3 ಕಂಡಕ್ಟರ್ ಈ ತರ ಹೋಗುತ್ತೆ ಕರೆಂಟ್. ಓಕೆ, ಸೊ ಫಸ್ಟ್ 3 ಕೆಳಗಡೆ ಡೌನ್ವರ್ಡ್ಸ್, ಫಸ್ಟ್ 3 ಕರೆಂಟ್ ಏನಾಗುತ್ತೆ, ಅಪ್ವರ್ಡ್ಸ್ ಹೋಗುತ್ತೆ. ಸಿಂಪಲ್ ಕಾನ್ಸೆಪ್ಟ್, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಲ್ಯಾಪ್ ವೈಂಡಿಂಗ್. ಲ್ಯಾಪ್ ಅಂದ್ರೆ ಏನು? ಓವರ್ ಲ್ಯಾಪ್, ಒಂದ್ರ ಮೇಲೆ ಒಂದು ಈ ತರ ಬರೆಯೋದು ನಾವು. ನೋಡಿ, ಸುಮ್ ಕನೆಕ್ಷನ್ ಕೊಡ್ಕೊಂತ ಹೋಗೋದು ಹಿಂಗೆ. ಹೌದಾ, ಸುಮ್ ನೋಡಿ ಕನೆಕ್ಷನ್ ಕೊಡ್ತಾನೆ ಹೋಗ್ತಾ ಇದೀವಿ. ಹೌದಾ, ಸೊ ಸಿಂಪಲ್ ಕಾನ್ಸೆಪ್ಟ್. ಇದನ್ನ ಹಿಂಗೆ ಬರೀಬಹುದಲ್ವಾ, ಈ ತರ ಸಿಂಪಲ್ ಆಗಿ ಬರೀಬಹುದು. ನೋಡಿ, ಲ್ಯಾಪ್ ನೋಡಿ, ಒಂದ್ರ ಮೇಲೆ ಒಂದು ಓವರ್ ಲ್ಯಾಪ್ ಆಗ್ತಾ ಇದೆ. ಹೌದಾ, ಓವರ್ ಲ್ಯಾಪ್ ಏನಾಗ್ತಾ ಇದೆ? ಓವರ್ ಲ್ಯಾಪ್ ಆಗ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಲ್ಯಾಪ್ ವೈಂಡಿಂಗ್. ಇದನ್ನೇ ಹೇಳ್ತಾರೆ ನಾನು. ಲ್ಯಾಪ್ ವೈಂಡಿಂಗ್ ಅಂದ್ರೆ ಏನು ಅಂದ್ರೆ ಓವರ್ ಲ್ಯಾಪ್ ಆಗ್ಬೇಕು. ನೋಡಿ, ಒಂದು ಸುತ್ಕೊಂತ ಎಷ್ಟು ಬೇಕಾದ್ರೂ ಆಗ್ಬೋದು. ಸೊ ಸಪೋಸ್ ಐ ಆಮ್ ಟೇಕಿಂಗ್ ಎಕ್ಸಾಂಪಲ್, 6 ಕಂಡಕ್ಟರ್ ಇದೆ. 6 ಕಂಡಕ್ಟರ್ ಒಂದೇ ಸ್ಲಾಟ್ ಅಲ್ಲಿ ಇಟ್ಟಿದ್ದೀನಿ. 6 ಕಂಡಕ್ಟರ್ ಏನ್ ಮಾಡಿದೀವಿ? ಒಂದೇ ಸ್ಲಾಟ್ ಅಲ್ಲಿ ಇದೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಲ್ಯಾಪ್ ವೈಂಡಿಂಗ್. ಬಹಳ ಸಿಂಪಲ್. ಇನ್ನೊಂದ್ಸತಿ ಬರೀತೀನಿ ಡಯಾಗ್ರಾಮ್. ನೋಡಿ, ಸಿಂಪಲ್. ನೋಡಿ, ಲ್ಯಾಪ್ ಓವರ್ ಲ್ಯಾಪ್ ಆಗ್ತಾ ಇದೆ. ಮತ್ತೆ ಏನ್ ಮಾಡ್ತಾ ಇದೀವಿ? ಇದ್ರ ಮೇಲ್ಗಡೆ ಮತ್ತೆ ಕೊಡ್ತಾ ಇದೀವಿ. ಹೌದಾ, ಓವರ್ ಲ್ಯಾಪ್ ಆಗ್ತಾ ಇದೆ. ನೋಡಿ, ನೀವು ಬೇಕಾದ್ರೆ ಹಿಂಗ್ ಸುತ್ಕೊಂತ ಹೋಗ್ಬೋದು, ನೋ ಪ್ರಾಬ್ಲಮ್. ರೈಟ್, ನಾನು ಜಸ್ಟ್ ಏನ್ ಎಕ್ಸಾಂಪಲ್ ತಗೊಂಡೆ ಅಷ್ಟೇ. ಸೊ
ಇದಕ್ಕೆ 1 ಅಂತ ಕರಿತೀನಿ, ಇದಕ್ಕೆ 2 ಅಂತ ಕರಿತೀನಿ, ಇದಕ್ಕೆ 3, ನನಗೆ 4, 5, 6. ಓಕೆ, ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಇಸ್ ಕಾಲ್ಡ್ ಲ್ಯಾಪ್ ವೈಂಡಿಂಗ್. ಲ್ಯಾಪ್ ಅಂದ್ರೆ ಓವರ್ ಲ್ಯಾಪ್ ಆಗ್ತಾ ಹೋಗೋದು. ಸೊ ಇದಕ್ಕೆ ಏನ್ ಮಾಡ್ಬೇಕು ಈಗ? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಲ್ಯಾಪ್ ವೈಂಡಿಂಗ್. ಗೊತ್ತಾಯ್ತು ಈಗ ಲ್ಯಾಪ್ ವೈಂಡಿಂಗ್ ಯಾವ ತರ ಬರೀಬೇಕು ಅನ್ನೋದು. ಇದನ್ನ ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ನೋಡಿ, ಇದನ್ನ ಸುತ್ತುತ್ತಾರೆ. ಸರ್ ಹಂಗಾರೆ ನೀವು ಪ್ರಶ್ನೆ ಕೇಳ್ಬೋದು, ಸರ್ ಲ್ಯಾಪ್ ವೈಂಡಿಂಗ್ ಮತ್ತೆ ವೇವ್ ವೈಂಡಿಂಗ್ ನ ಯಾವಾಗ ಸುತ್ತಬೇಕು? ಒಂದು ಜನರೇಟರ್ ಅಲ್ಲಿ ಯಾವ ಕಂಡೀಷನ್ ಮೇಲೆ ಲ್ಯಾಪ್ ವೈಂಡಿಂಗ್ ಅಂಡ್ ವೇವ್ ವೈಂಡಿಂಗ್ ಅದು ಮುಂದೆ ಗೊತ್ತಾಗ್ತಾ ಬರುತ್ತೆ. ಇದು ಇಷ್ಟು ಅರ್ಥ ಮಾಡ್ಕೋಬೇಕು ನೀವು. ಲ್ಯಾಪ್ ವೈಂಡಿಂಗ್ ಅಂದ್ರೆ ಈ ತರ ಸುತ್ತುತ್ತಾರೆ. ಎಲ್ಲಾ ಕಂಡಕ್ಟರ್ ಎಲ್ಲಾ ಸ್ಲಾಟ್ಗಳಲ್ಲಿ ಈ ತರ ಏನ್ ಮಾಡ್ತಾರೆ, ಲ್ಯಾಪ್ ವೈಂಡಿಂಗ್ ಸುತ್ತಾರೆ. ಫಾರ್ ಎಕ್ಸಾಂಪಲ್ 6 ಕಂಡಕ್ಟರ್ ಇದೆ, 6 ಕಂಡಕ್ಟರ್ ಒಂದೇ ಸ್ಲಾಟ್ ಅಲ್ಲಿ ಇರ್ತಾರೆ. ಈ ತರನೇ ಸುತ್ತಬೇಕು. ಇದನ್ನ ಲ್ಯಾಪ್ ಅಂತ ಕರಿತೀವಿ. ಲ್ಯಾಪ್ ಅಂದ್ರೆ ಬೇರೆ ಏನಲ್ಲ, ಓವರ್ ಲ್ಯಾಪ್, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು, ಒಂದ್ರ ಮೇಲೆ ಒಂದು. ಇದನ್ನ ನಾವು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಸಿಂಪಲ್. ಫಸ್ಟ್ ಹೇಳ್ಬೇಕು, ಕನೆಕ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್, ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಆರ್ಮೇಚರ್. ದಿಸ್ ಇಸ್ ಅನ್ ಆರ್ಮೇಚರ್. ದಿಸ್ ಅನ್ ಆರ್ಮೇಚರ್. ಇಲ್ಲಿ ಕಂಡಕ್ಟರ್ ಇದೆ. ಇಲ್ಲಿ ಎಷ್ಟು ಕಂಡಕ್ಟರ್ ಇದೆ? ಫಾರ್ ಎಕ್ಸಾಂಪಲ್ ಒಂದು ಸ್ಲಾಟ್ ತಗೊಂತಾ ಇದೀನಿ. 6 ಕಂಡಕ್ಟರ್ಸ್ ಇದೆ. ಒಂದು ಸ್ಲಾಟ್ ಅಲ್ಲಿ ಎಷ್ಟು ಕಂಡಕ್ಟರ್ಸ್ ಕನೆಕ್ಟ್ ಮಾಡಿದೀವಿ? 6 ಸ್ಲಾಟ್ ಕನೆಕ್ಟ್. ಒಂದು ಸ್ಲಾಟ್ ಅಲ್ಲಿ 6 ಕಂಡಕ್ಟರ್ ಇದೆ ಅಂತ. ಇಫ್ ಕನೆಕ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್ ಫಸ್ಟ್ ಕಂಡಕ್ಟರ್ ಇನ್ ಸ್ಲಾಟ್ 1. ಆಯ್ತಾ? ಇಫ್ ಕನೆಕ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್ ಕಂಡಕ್ಟರ್ 1. ಇಫ್ ಕನೆಕ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್, ಕನೆಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಫಸ್ಟ್ 1 ಇಂದ ಸ್ಟಾರ್ಟ್ ಆಗಬೇಕು. If connection is started from conductor 1 in the slot 1, ಇದನ್ನ slot 1 ಅಂತ ಅನ್ಕೊಳ್ಳೋಣ. ನಿಮಗೆ ಜಸ್ಟ್ ಒಂದು ಅಸಂಪ್ಷನ್ ಬರುತ್ತೆ. ಇದನ್ನ slot 1 ಅಂತ ಅನ್ಕೊಳ್ಳೋಣ. If connection is started from conductor 1 in slot 1, then the connections are overlap. Next ಉಳಿದಿರೋ ಕನೆಕ್ಷನ್ಸ್ ಗಳು ಏನಾಗ್ತಾ ಇದಾವೆ? ಓವರ್ಲ್ಯಾಪ್ ಆಗ್ತದೆ. ಒಂದ್ರ ಮೇಲೆ ಒಂದು ಕನೆಕ್ಷನ್ಸ್ ಗಳು ಏನಾಗ್ತಾ ಇದೆ? ಓವರ್ಲ್ಯಾಪ್. ಇಫ್ ಕನೆಕ್ಷನ್ಸ್ ಆರ್ ಓವರ್ಲ್ಯಾಪ್ ಈಚ್ ಅದರ್, ಕನೆಕ್ಷನ್ಸ್ ಗಳೆಲ್ಲ ಏನಾಗ್ತಾ ಇದಾವೆ? ಓವರ್ಲ್ಯಾಪ್ ಆಗ್ತಾ ಇದೆ. ಫೈನಲಿ ಏನಾಗಬೇಕು ಅಂದ್ರೆ, ಟಿಲ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ರೀಚ್ಡ್ ಅಗೇನ್. ಮತ್ತೆ ಈ ಸ್ಲಾಟ್ ಅಲ್ಲಿ 6 ಕಂಡಕ್ಟರ್ ನೀವೇನ್ ಪ್ಲೇಸ್ ಮಾಡಿದಿರಿ, ಮತ್ತೆ ವಾಪಸ್ ಆ ಕಂಡಕ್ಟರ್ ಎಲ್ಲಿಗೆ ಬಂದು ಸೇರ್ಕೋಬೇಕು? ಮೊದಲನೇ ಕಂಡಕ್ಟರ್ಗೆ ಬಂದು ಸೇರ್ಕೋಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಲ್ಯಾಪ್ ವೈಂಡಿಂಗ್. ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಫ್ ಕನೆಕ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್ ಸ್ಲಾಟ್ 1 ಆರ್ ಕಂಡಕ್ಟರ್ 1 ಇನ್ ಸ್ಲಾಟ್ 1, ಹೌದಾ? ಮೊದಲನೇ ಕಂಡಕ್ಟರ್ ಸ್ಲಾಟ್ 1 ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಉಳಿದಿರೋ ಕನೆಕ್ಷನ್ಸ್ ಏನಾಗ್ತಾ ಇದೆ? ಓವರ್ಲ್ಯಾಪ್ ಆಗ್ತಾ ಇದೆ. ಅಂದ್ರೆ ಒಂದ್ರ ಮೇಲೆ ನೋಡಿ, ಮತ್ತೆ ವಾಪಸ್ ಏನಾಗ್ತಾ ಇದೆ? ಓವರ್ಲ್ಯಾಪ್ ಆಗ್ತಾ ಇದೆ. ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗ್ತಾ ಇದೆ. ಫಸ್ಟ್ ಹೇಳಿ, ಕನೆಕ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್ ಕಂಡಕ್ಟರ್ 1 ಇನ್ ಸ್ಲಾಟ್ 1 ಅಂಡ್ connections, ಉಳಿದಿರೋ connections and the remaining connections are overlap each other and finally till the starting point is reached again. ಮತ್ತೆ ವಾಪಸ್ ಫೈನಲ್ ಪಾಯಿಂಟ್ ಏನಿರುತ್ತಲ್ಲ, ಆ ಫೈನಲ್ ಪಾಯಿಂಟ್ ಎಲ್ಲಿಗೆ ಬರಬೇಕು? ಮತ್ತೆ ವಾಪಸ್ ಮೊದಲನೇ ಪಾಯಿಂಟ್ಗೆ ಬರಬೇಕು. till the starting point is reached again ಅಂದ್ರೆ ಏನು? ಕೊನೆ ಕನೆಕ್ಷನ್ ಏನಿರುತ್ತೆ, ಆ ಕೊನೆ ಕನೆಕ್ಷನ್ ಫಸ್ಟ್ ಎಲ್ಲಿಗೆ ಬರಬೇಕು? ಮತ್ತು ಮೊದಲನೇ ಪಾಯಿಂಟ್ಗೆ ಬರಬೇಕು. till the starting point is reached again. ಇದನ್ನೇ ನಾವು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಬಹಳ ಸಿಂಪಲ್ ಆಗಿ ಬರಿತೀನಿ ನೋಡಿ, ಇಲ್ಲೇ ಬರಿತೀನಿ ನೋಡಿ. ಫಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಫಸ್ಟ್ ಕನೆಕ್ಷನ್ ಆಫ್ ಕಂಡಕ್ಟರ್ 1 ಇನ್ ಎಲ್ಲಿ? ಸ್ಲಾಟ್ 1, ಹೌದಾ? ಮೊದಲನೇ ಕಂಡಕ್ಟರ್ ಮೊದಲನೇ ಸ್ಲಾಟ್ ಅಲ್ಲಿ ಇದೆ. ರಿಮೈನಿಂಗ್ ಕನೆಕ್ಷನ್ಸ್ ಗಳು ಏನಾಗ್ತಾ ಇದಾವೆ? ಓವರ್ಲ್ಯಾಪ್ ಆಗ್ತಾ ಇದೆ. ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗ್ತಾ ಇದೆ. ಅಂಡ್ connections are overlap each other till ಎಲ್ಲಿವರೆಗೂ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ರೀಚ್ಡ್ ಅಗೇನ್. ಕೊನೆ ಪಾಯಿಂಟ್ ಏನಿದೆ, ಈ ಕೊನೆ ಪಾಯಿಂಟ್ ಎಲ್ಲಿಗೆ ಬರಬೇಕು ಅಂತ ಹೇಳ್ತಾನೆ? ಮೊದಲನೇ ಪಾಯಿಂಟ್ಗೆ ಬರಬೇಕು. ಟಿಲ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ರೀಚ್ಡ್ ಅಗೇನ್. ಕೊನೆ ಪಾಯಿಂಟ್ ಏನಾಗಬೇಕು? ಮೊದಲನೇ ಪಾಯಿಂಟಿಗೆ ಬಂದು ರೀಚ್ ಆಗಬೇಕು. ಅಲ್ಲಿವರೆಗೂ ಓವರ್ಲ್ಯಾಪ್ ಆಗ್ತಾನೆ ಇರುತ್ತೆ. ಟಿಲ್ ಅಂದ್ರೆ ಏನು ಅಂದ್ರೆ ಅಲ್ಲಿವರೆಗೂ ಓವರ್ಲ್ಯಾಪ್ ಆಗುತ್ತೆ. ಫೈನಲ್ ಪಾಯಿಂಟ್ ಏನಾಗುತ್ತೆ? ಮೊದಲನೇ ಪಾಯಿಂಟಿಗೆ ಬಂದು ಜಾಯಿನ್ ಆಗುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಇನ್ ದ ಒಂದು ಸ್ಲಾಟ್.
ಇದೇ ತರ ಎಲ್ಲಾ ಸ್ಲಾಟ್ಗಳು ಮಾಡ್ಕೊಂಡು ಹೋಗ್ತಾರೆ. ಇದನ್ನ ನಾವು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಬಹಳ ಸಿಂಪಲ್, ಅರ್ಥ ಮಾಡ್ಕೊಂಡ್ರಿ. ಏನು ಇಲ್ಲಿ ಹೇಳ್ಬೇಕಾಗಿರೋದು ಇಷ್ಟೇ, ಎಷ್ಟು ನಂಬರ್ ಆಫ್ ಕಂಡಕ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್ ಮೊದಲನೇ ಕಂಡಕ್ಟರ್ ಇದೆ, ಈ ಮೊದಲನೇ ಕಂಡಕ್ಟರ್ನ ಸ್ಲಾಟ್ 1 ನಲ್ಲಿ ಇಟ್ಟೆ, ಮೊದಲನೇ ಸ್ಲಾಟ್ ಅಲ್ಲಿ ಇಟ್ಟೆ. ಫಾರ್ ಎಕ್ಸಾಂಪಲ್ ಒಂದು ಸ್ಲಾಟ್ 1 ಅಂತ ಅನ್ಕೊಳ್ಳೋಣ. ಫಸ್ಟ್ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಇನ್ ಸ್ಲಾಟ್ 1 and remaining conductors are overlap each other. Remaining conductors are overlap each other. ಎರಡು ಏನಾಗ್ತದೆ, ಉಳಿದಿರೋ ಕಂಡಕ್ಟರ್ಸ್ಗಳು ಅಥವಾ ಉಳಿದಿರೋ ಕನೆಕ್ಷನ್ಗಳು ಏನಾಗ್ತಾ ಇದಾವೆ, ಒಂದ್ರ ಮೇಲೆ ಒಂದು ಬೀಳ್ತಾ ಇದಾವೆ. ಫೈನಲಿ ಏನಾಗಬೇಕು ಅಂದ್ರೆ ಕೊನೆ ಪಾಯಿಂಟ್ ಏನಿದೆ ಅಲ್ಲ, ಈ ಕೊನೆ ಪಾಯಿಂಟ್ ಎಲ್ಲಿಗೆ ಬರಬೇಕು, ಮತ್ತೆ ವಾಪಸ್ ಫಸ್ಟ್ ಪಾಯಿಂಟ್ಗೆ ಬಂದು ಜಾಯಿನ್ ಆಗಬೇಕು, ಸೇರ್ಕೋಬೇಕು. ಇದನ್ನ ನಾವು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಸಿಂಪಲ್ ಕನೆಕ್ಷನ್ಸ್ ಫ್ರಮ್ ಕಂಡಕ್ಟರ್ 1 ಇನ್ ದ ಸ್ಲಾಟ್ 1, ಕಂಡಕ್ಟರ್ 1 in slot 1, conductor 1 in slot 1, and remaining connections are overlap each other. Remaining connections are overlap each other till ಎಲ್ಲಿವರೆಗೂ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ರೀಚ್ಡ್ ಅಗೇನ್. ಕೊನೆ ಪಾಯಿಂಟ್ ಏನಿದೆ, ಆ ಕೊನೆ ಪಾಯಿಂಟ್ ಫಸ್ಟ್ ಎಲ್ಲಿಗೆ ಬರಬೇಕು, ಮೊದಲನೇ ಪಾಯಿಂಟಿಗೆ ಬರಬೇಕು. ಟಿಲ್ ಸ್ಟಾರ್ಟಿಂಗ್ ಪಾಯಿಂಟ್ ಇಸ್ ರೀಚ್ಡ್ ಅಗೇನ್. ಕೊನೆ ಪಾಯಿಂಟ್, ಕೊನೆ ಕನೆಕ್ಷನ್ ಏನಿದೆ, ಆ ಕೊನೆ ಕನೆಕ್ಷನ್ ಎಲ್ಲಿಗೆ ಬರಬೇಕು, ಮೊದಲನೇ ಕನೆಕ್ಷನ್ಗೆ ಬಂದ್ರೆ ಇದನ್ನ ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಲ್ಯಾಪ್ ವೈಂಡಿಂಗ್. ರೈಟ್? ಇದು ಅರ್ಥ ಆಯ್ತು ಅನ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಸಿಂಪಲ್ ಆಗ್ಲೇ ಬರದೆ ನಾನು. Okay, so this is first and this is second, this is third and this is fourth and this is fifth and this is sixth. 6 ಕಂಡಕ್ಟರ್ ಇದೆ, 6 ಕಂಡಕ್ಟರ್ ನಾನು ಬರ್ದಿದ್ದೀನಿ. ಫಾರ್ ಎಕ್ಸಾಂಪಲ್ ಐ ಆಮ್ ಗ್ರೂಪಿಂಗ್ ದ ಕಂಡಕ್ಟರ್ಸ್. ಕಂಡಕ್ಟರ್ಗಳನ್ನ ಗ್ರೂಪ್ ಮಾಡ್ತೀನಿ. ಸಪೋಸ್ ದೇರ್ ಇಸ್ ಎ ಒನ್ ಗ್ರೂಪ್ ಅಂಡ್ ದಿಸ್ ಇಸ್ ಅನದರ್ ಗ್ರೂಪ್. ಆಯ್ತಾ? ಇದನ್ನ ನಾರ್ತ್ ಪೋಲ್ ಅಂತ ಕರೆಯೋಣ, ಇದನ್ನ ಸೌತ್ ಪೋಲ್ ಅಂತ ಕರೆಯೋಣ. 2 ಗ್ರೂಪ್ ಮಾಡಿದೆ ನಾನು. ಎಷ್ಟು ಮಾಡಿದೆ ಗ್ರೂಪು? 2 ಗ್ರೂಪ್ ಮಾಡಿದೆ. ಸಪೋಸ್ ಐ ಆಮ್ ಸೇಯಿಂಗ್ ಎನ್ ಎಕ್ಸಾಂಪಲ್, 2 ಗ್ರೂಪ್ ಮಾಡಿದೆ. ಈ ಗ್ರೂಪಿಂಗ್ ಅಂತ ಏನಿದೆ ಅಲ್ಲ, ಇದಕ್ಕೆ ಪ್ಯಾರಲಲ್ ಪಾತ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾರಲಲ್ ಪಾತ್ಸ್. ಇದಕ್ಕೆ ಎ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಏನಂತ ರೆಪ್ರೆಸೆಂಟ್ ಮಾಡ್ತಾರೆ? ಎ ಅಂತ ರೆಪ್ರೆಸೆಂಟ್ ಮಾಡೋದು. ಕರೆಂಟಿಗೆ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ? ಐ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ತರನೇ ಪ್ಯಾರಲಲ್ ಪಾತ್ಗಳಿಗೆ ಎ ಅಂತ ಕರಿತೀವಿ. ಪ್ಯಾರಲಲ್ ಪಾತ್ಸ್ ಅಂದ್ರೆ ಏನು ನೋಡಿ, ಇಲ್ಲಿಂದ ಇಲ್ಲಿಗೆ ಪ್ಯಾರಲಲ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಪ್ಯಾರಲಲ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಪ್ಯಾರಲಲ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಪ್ಯಾರಲಲ್ ಆಗಿದೆ, ಇಲ್ಲಿಂದ ಇಲ್ಲಿಗೆ ಪ್ಯಾರಲಲ್ ಆಗಿದೆ. ಇವುಗಳಿಗೆ ಪ್ಯಾರಲಲ್ ಪಾತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾರಲಲ್ ಪಾತ್ ಅಂತ ಕರಿತೀವಿ. ಇಲ್ಲಿ ಏನು ಬಹಳ ಸಿಂಪಲ್. ಎಷ್ಟು ಕಂಡಕ್ಟರ್ ಇದೆ ಟೋಟಲ್? 6. ಎಷ್ಟು ಪ್ಯಾರಲಲ್ ಪಾತ್ ಇದೆ? 2. 1 2 ನೋಡಿ, ಒಂದು ಗ್ರೂಪ್ ಇನ್ನೊಂದು ಗ್ರೂಪ್, ಅಲ್ಲಿ 6/2, 2 3 6. ಅರ್ಥ ಆಯ್ತಾ? ನೋಡಿ, ಅಲ್ಲಿಗೆ 3 ಪ್ಯಾರಲಲ್ ಪಾತ್ ಆಯ್ತು. ಸಿಂಪಲ್ ಕಾನ್ಸೆಪ್ಟ್. ಯಾಕೆ ಹೇಳಿದೆ ನಾನು ಅಂದ್ರೆ, ಇಲ್ಲಿ ನೋಡಿ 1 2 3 1 2 3, ಅಲ್ಲಿಗೆ 3 3 6 ಆಯ್ತು. 6 ಕಂಡಕ್ಟರ್ ಇದೆ. 6 ಕಂಡಕ್ಟರ್ ಗ್ರೂಪ್ ಮಾಡಿದೆ, 2 ತರ ಗ್ರೂಪ್ ಮಾಡ್ಕೊಂಡೆ, ನಾರ್ತ್ ಪೋಲ್ ಸೌತ್ ಪೋಲ್. ಇದನ್ನ ಪ್ಯಾರಲಲ್ ಪಾತ್ ಅಂತ ಕರೆದೆ. ಎಷ್ಟು ಕಂಡಕ್ಟರ್ಸ್ ಇದೆ ಡಿವೈಡೆಡ್ ಬೈ ಎಷ್ಟು ಪ್ಯಾರಲಲ್ ಪಾತ್ ಇದೆ ನೋಡ್ಕೊಳ್ಳಿ. ಎಷ್ಟು ಕಂಡಕ್ಟರ್ ಇದೆ? 6 ಕಂಡಕ್ಟರ್ ಇದೆ. ಎಷ್ಟು ಪ್ಯಾರಲಲ್ ಪಾತ್ ಇದೆ? 2 ಪ್ಯಾರಲಲ್ ಪಾತ್ ಇದೆ. ಈ ತರ ನಾವು ಅದನ್ನ ಏನ್ ಮಾಡಬೇಕು? ಡಿಸೈಡ್ ಮಾಡ್ಕೋಬೇಕು. ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್ ಎಷ್ಟಿದೆ? ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್ 6. ಟೋಟಲ್ ನಂಬರ್ ಆಫ್ ಕಂಡಕ್ಟರ್ಸ್ ಗೆಟ್ ಡಿವೈಡೆಡ್ ಇಂಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್. ಎಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್? 2. ಸೊ ಅಲ್ಲಿಗೆ 6/2. ಸೊ ನೆನ್ಪಿಟ್ಕೋಬೇಕು, ಲ್ಯಾಪ್ ವೈಂಡಿಂಗ್ ಅಲ್ಲಿ ಎಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇರ್ತವೆ ಅಂದ್ರೆ, ಟೋಟಲ್ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎಷ್ಟು ಅಂದ್ರೆ, ಟೋಟಲ್ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎಷ್ಟಿರುತ್ತೆ ಅಂದ್ರೆ, which is equal to number of poles. ನಾವು ಎಷ್ಟು ಪೋಲ್ಸ್ ಬಳಕೆ ಮಾಡಿದೀವಿ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕನ್ಸ್ಟ್ರಕ್ಷನ್ ಆಫ್ ಎ ಡಿಸಿ ಜನರೇಟರ್ ಓದಿದ್ದೀರಿ. ಸೊ ಅದನ್ನ ವಿಡಿಯೋದಲ್ಲೂ ಹೇಳಿದ್ದೀನಿ, ಪಾಠನೂ ಮಾಡಿದ್ದೀನಿ. ಸೊ ಆನ್ಲೈನಲ್ಲೂ ಅದನ್ನು ನೀವು ನೋಡಿದ್ದೀರಿ. ಸೊ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ 4 ಪೋಲ್ಸ್ನ ಬಳಕೆ ಮಾಡಿದ್ವಿ. ಹೌದಾ? 4 ಪೋಲ್ಸ್ ಇತ್ತು. ಸೊ 4 ಪೋಲ್ಸ್ ಅಂತ ಕರೆದ್ವಿ. ಹೌದಾ? 4 ಪೋಲ್ಸ್. ಇಫ್ ಇಟ್ ಈಸ್ 8 ಪೋಲ್ಸ್ ಆಗಿದ್ರೆ 8ನ ಬರೀತಾ ಇದೆ. ಈಗ 4 ಪೋಲ್ಸ್ ಇದೆ. ಅಲ್ಲಿಗೆ ಇಲ್ಲಿ ಟೋಟಲ್ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎಷ್ಟಾಯ್ತು ಅಂದ್ರೆ, ಎ ಇಸ್ ಈಕ್ವಲ್ ಟು
4i. ಯಾಕೆ ನಾಲ್ಕು ಪೋಲ್ಸ್ ನ ಬಳಕೆ ಮಾಡಿದೀವಿ, ಅಲ್ಲಿಗೆ ಪ್ಯಾರಲಲ್ ಪಾತ್ಸ್ ಎಷ್ಟಿರ್ತವೆ? 4 ಇರ್ತವೆ. ಪ್ಯಾರಲಲ್ ಪಾತ್ ಅಂದ್ರೆ ಬೇರೆ ಏನೂ ಅಲ್ಲ ನೋಡಿ, ಇದು ಪ್ಯಾರಲಲ್, ಇದು ಪ್ಯಾರಲಲ್, ಇದು ಪ್ಯಾರಲಲ್, ಇದು ಪ್ಯಾರಲಲ್ ಆಯ್ತಾ? ಅಷ್ಟು ಪ್ಯಾರಲಲ್ ಆಗಿದೆ. ಇವುಗಳನ್ನ ಪಾತ್ ಅಂದ್ರೆ ದಾರಿ, ಪ್ಯಾರಲಲ್ ಪಾತ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಪ್ಯಾರಲಲ್ ಪಾತ್ಸ್. ಎಷ್ಟಿದೆ ಪ್ಯಾರಲಲ್ ಪಾತ್? ಏನಂತ ನಾವು ಕರಿತೀವಿ? ಎ ಅಂತ ಕರಿತೀವಿ. ಇದನ್ನ ಹೆಂಗೆ ಡಿಸೈಡ್ ಮಾಡಬೇಕು? ಪ್ಯಾರಲಲ್ ಪಾತ್ ಅಂದ್ರೆ ಎಷ್ಟು ನಂಬರ್ ಆಫ್ ಪೋಲ್ಸ್ ಬಳಕೆ ಮಾಡಿದ್ರೆ ನೆನ್ಪಿಡ್ಕೋಬೇಕು. ಎಷ್ಟು ನಂಬರ್ ಆಫ್ ಪೋಲ್ಸ್. ಫಾರ್ ಎಕ್ಸಾಂಪಲ್ ಡಿಸಿ ಜನರೇಟರ್ ಅಲ್ಲಿ ಪೋಲ್ಸ್ ನ ಬಳಕೆ 4 ಪೋಲ್ಸ್ ಇಟ್ಕೊಂಡಿದೀರಿ. 4 ಪೋಲ್ಸ್ ಅಂತ ಇತ್ತು ಅಂದ್ರೆ ಅಲ್ಲಿಗೆ ಪ್ಯಾರಲಲ್ ಪಾತ್ ಎಷ್ಟಿರಬೇಕು? 4 ಇರಬೇಕು. ಪ್ಯಾರಲಲ್ ಪಾತ್ ಎಷ್ಟಿರಬೇಕು? 4 ಇರಬೇಕು. 4 ಪ್ಯಾರಲಲ್ ಪಾತ್ಸ್ ಇರ್ತವೆ. ಅಲ್ಲಿಗೆ ಎ ಇಸ್ ಈಕ್ವಲ್ ಟು ಏನಂತ ಬರೀಬಹುದು ನಾವು? 4 ಅಂತ ಬರೀಬಹುದು. ಬಹಳ ಸಿಂಪಲ್, ಅರ್ಥ ಆಯ್ತಲ್ವಾ? ಸೆಕೆಂಡ್ ಪಾಯಿಂಟ್ ಇಷ್ಟೇ ಬರೀರಿ. ಟೋಟಲ್ ನಂಬರ್ ಆಫ್ conductors, total number of conductors gets divided into a number of parallel paths. ಹೌದಾ? a number of parallel paths ಹೌದಾ? P number of parallel paths or A number of parallel paths. P ಅಂತ ಬರ್ಕೊಂಡ್ಬಿಡೋಣ. P ಅಂದ್ರೆ ಏನು? ಪೋಲ್ಸ್. ಹೌದಾ? ಅಲ್ಲಿ A is equal to ಏನಂತ ಬರೀತೀರಪ್ಪ? P. A is equal to P. ಯಾಕೆ ಅಂದ್ರೆ ಟೋಟಲ್ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಅಂದ್ರೆ ಎಷ್ಟಿರಬೇಕು ಅಂದ್ರೆ ಎಷ್ಟು ನಂಬರ್ ಆಫ್ ಪೋಲ್ಸ್ ನ ನೀನು ಜನರೇಟರ್ ಅಲ್ಲಿ ಬಳಕೆ ಮಾಡಿದೀಯಾ ಅನ್ನೋದು ಗೊತ್ತಿರಬೇಕು ನನಗೆ. ಫಾರ್ ಎಕ್ಸಾಂಪಲ್ ನಾನು 4 ಪೋಲ್ಸ್ ನ ಬಳಕೆ ಮಾಡಿದ್ರೆ ಅಲ್ಲಿ A is equal to 4 ಅಂತ ಬರೀತೀರಿ. ಅದೇ ನಾನು 8 ಪೋಲ್ಸ್ ನ ಬಳಕೆ ಮಾಡಿದ್ರೆ ಅಲ್ಲಿ A is equal to 8 ಅಂತ ಬರೀತೀರಿ. ಅದೇ 12 ಪೋಲ್ಸ್ ನ ಬಳಕೆ ಮಾಡಿದ್ರೆ ಅಲ್ಲಿ A is equal to 12 ಅಂತ ಬರೀತೀರಿ. ಸಿಂಪಲ್ ಕಾನ್ಸೆಪ್ಟ್. ಲ್ಯಾಪ್ ವೈಂಡಿಂಗ್ ಅಲ್ಲಿ ಪ್ಯಾರಲಲ್ ಪಾತ್ ನ ಹೆಂಗ್ ಡಿಸೈಡ್ ಮಾಡಬೇಕು ಅಂತಂದ್ರೆ ಪೋಲ್ಸ್ ಎಷ್ಟಿದಾವೆ ಅನ್ನೋದು ನಮಗೆ ಗೊತ್ತಿರಬೇಕು. ಲ್ಯಾಪ್ ವೈಂಡಿಂಗ್ ಅಲ್ಲಿ ಪ್ಯಾರಲಲ್ ಪಾತ್ ನ ಡಿಸೈಡ್ ಮಾಡಬೇಕು ಅಂದ್ರೆ ವಿ ನೋ ದ ಪೋಲ್ಸ್ ಯೂಸ್ಡ್ ಇನ್ ದ ಡಿಸಿ ಮಷಿನ್. ಪೋಲ್ಸ್ ಎಷ್ಟು ಬಳಕೆ ಮಾಡಿದೀವಿ ಅನ್ನೋದು ಗೊತ್ತಿರಬೇಕು. ಇಫ್ ಇಟ್ ಈಸ್ 4 ಆಗಿದ್ರೆ 4 ಪೋಲ್ಸ್ ಅಂತ ಬರೀಬೇಕು. ಎ ಇಸ್ ಈಕ್ವಲ್ ಟು 4. ಹೌದಾ? ಇಲ್ಲಿ ಎ ಇಸ್ ಈಕ್ವಲ್ ಟು ಪಿ ಅಂತ ಯಾಕೆ ಬರ್ತದೆ ಅಂದ್ರೆ ಇದಕ್ಕೆ. ಇಫ್ ಪಿ ಇಸ್ ಈಕ್ವಲ್ ಟು 4, ಎ ಇಸ್ ಈಕ್ವಲ್ ಟು 4. ಹೌದಾ? ಈಗ ಪಿ 4 ಆಗಿದ್ರೆ ಅಲ್ಲಿ ಎ ಇಸ್ ಈಕ್ವಲ್ ಟು ಎಷ್ಟಾಯ್ತು? 4 ಆಯ್ತು. ಇಫ್ ಪಿ ಇಸ್ ಈಕ್ವಲ್ ಟು 12 ಆಗಿದ್ರೆ ಅಲ್ಲಿ ಎ ಇಸ್ ಈಕ್ವಲ್ ಟು 12. ಇಫ್ ಪಿ ಇಸ್ ಈಕ್ವಲ್ ಟು 16 ಆಗಿದ್ರೆ ಅಲ್ಲಿ ಎ ಇಸ್ ಈಕ್ವಲ್ ಟು 16. ಸಿಂಪಲ್ ಕಾನ್ಸೆಪ್ಟ್. ನಾವು ಪೋಲ್ಸ್ ಎಷ್ಟು ಬಳಕೆ ಮಾಡಿದೀವಿ ಅಷ್ಟಕ್ಕೆ ಪ್ಯಾರಲಲ್ ಪಾತ್ಗಳು ಡಿಸೈಡ್ ಆಗ್ತವೆ. ಇಷ್ಟನ್ನು ತಲೆಯೊಡೆ ಇಟ್ಕೋಬೇಕು. ನಿನಗೆ ಈ ಪಾಯಿಂಟ್ ಬರೆಯಕ್ ಬರಲಿಲ್ಲ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇಷ್ಟೇ ನೋಡಿ. ಕನೆಕ್ಷನ್ ಫಸ್ಟ್ ಗೊತ್ತಾಯ್ತು ನಮಗೆ. ಫಸ್ಟ್ ಅಂತ ಏನ್ ಸಮಸ್ಯೆ ಇಲ್ಲ. ಮೊದಲನೇ ಕನೆಕ್ಷನ್ ನ ಮೊದಲನೇ ಸ್ಲಾಟ್ ಅಲ್ಲಿ ಇಡಬೇಕು. ಫಸ್ಟ್ connection is placed on slot 1 and remaining connections are overlap each other. ಕೊನೆಗೆ ಏನಾಗುತ್ತೆ? ಕೊನೆ ಪಾಯಿಂಟ್ ಎಲ್ಲಿಗೆ ಬರಬೇಕು? ಮೊದಲನೇ ಪಾಯಿಂಟ್ ಬರಬೇಕು. ಟಿಲ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ರೀಚ್ಡ್ ಅಗೇನ್. ರೀಚ್ಡ್ ಅಗೇನ್ ಅಂದ್ರೆ ಏನು? ವಾಪಸ್ ಎಲ್ಲಿಗೆ ಬರಬೇಕು? ಮೊದಲನೇ ಪಾಯಿಂಟ್ ಗೆ ಬರಬೇಕು. ಅದನ್ನೇ ಬರೋದು ಕನೆಕ್ಷನ್ ಆಫ್ ಕಂಡಕ್ಟರ್ 1 ಇನ್ ಸ್ಲಾಟ್ 1. ಮೊದಲನೇ ಕಂಡಕ್ಟರ್ ಸ್ಲಾಟ್ 1 ಅಲ್ಲಿ ಐತೆ. ರಿಮೈನಿಂಗ್ ಕನೆಕ್ಷನ್ಸ್ ಕೂಡ ಓವರ್ಲ್ಯಾಪ್ ಆಗಿದ್ದಾವೆ. ಕೊನೆಯ ಕನೆಕ್ಷನ್ ಮೊದಲನೇ ಕನೆಕ್ಷನ್ ಬಂದ್ರೆ ಅದು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಎರಡನೇದು ಹೇಳಿದೆ ನಾನು, ಬಹಳ ಸಿಂಪಲ್, ಕನ್ಫ್ಯೂಷನ್ ಆಗ್ಬೇಡ್ರಿ. 1 2 3 4 5 6. ಹೌದಾ? ಇದು ಹೆಂಗ್ ಕಾಣ್ತಾ ಇದಪ್ಪ? ಪ್ಯಾರಲಲ್. ಇದು ಪ್ಯಾರಲಲ್. ಇದು ಪ್ಯಾರಲಲ್. ಇದಕ್ಕೆ ಪ್ಯಾರಲಲ್ ಪಾತ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾರಲಲ್ ಪಾತ್. ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಎ ಅಂದ್ರೆ ಪ್ಯಾರಲಲ್ ಪಾತ್ ಅಂತ. ಎ ಅಂದ್ರೆ ಪ್ಯಾರಲಲ್ ಪಾತ್ ಅಂತ ಗೊತ್ತಾಗ್ಬೇಕು. ಓಕೆ, ಹೆಂಗ್ ಡಿಸೈಡ್ ಮಾಡೋದು ಪ್ಯಾರಲಲ್ ಪಾತ್ ಅಂದ್ರೆ? ಪ್ಯಾರಲಲ್ ಪಾತ್ಸ್ ಆರ್ ಡಿಸೈಡೆಡ್ ಇನ್ ದ ಲ್ಯಾಪ್ ವೈಂಡಿಂಗ್ ಬೈ ದ ಯೂಸಿಂಗ್ ಆಫ್ ಪೋಲ್ಸ್. ಪೋಲ್ಸ್ ಎಷ್ಟು ಬಳಕೆ ಮಾಡಿದೀವಿ ಡಿಸಿ ಮಷೀನ್ ಅಲ್ಲಿ, ಇದನ್ನ ನೋಡಿಕೊಂಡು ಪ್ಯಾರಲಲ್ ಪಾತ್ ನ ಡಿಸೈಡ್ ಮಾಡ್ತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಡಿಸಿ ಜನರೇಟರ್ ಬರ್ದಿದ್ದೀರಿ, ಕನ್ಸ್ಟ್ರಕ್ಷನ್ 4 ಪೋಲ್ಸ್ ನ ಬಳಕೆ ಮಾಡಿದೀವಿ. ಅಲ್ಲಿಗೆ ಪ್ಯಾರಲಲ್ ಪಾತ್ ಎಷ್ಟಾಯ್ತು? ಅಲ್ಲಿಗೆ 4 ಇರಬೇಕು. ಪ್ಯಾರಲಲ್ ಪಾತ್ ಎಷ್ಟಿರಬೇಕು? 4 ಪ್ಯಾರಲಲ್ ಪಾತ್ ಇರಬೇಕು. ಇದೇ ತರ ಗ್ರೂಪ್ ಮಾಡಿದೀನಲ್ಲ, ಈ ಗ್ರೂಪ್ ಇನ್ನೆರಡು ಇರುತ್ತೆ. ಇದೇ ತರ ಗ್ರೂಪ್ ಇನ್ನೇನಾಗಿರುತ್ತೆ? 2 ಆಗಿರುತ್ತೆ. ಅದು 4 ಪ್ಯಾರಲಲ್ ಪಾತ್ ಅಂತ ಕರಿತೀವಿ. ರೈಟ್? ಸಿಂಪಲ್ ಕಾನ್ಸೆಪ್ಟ್. ಇಷ್ಟ ಇಟ್ಕೊಳ್ಳಿ. ನೀವು ಎಷ್ಟು ಪೋಲ್ಸ್ ಬಳಕೆ ಮಾಡಿದಿರೋ ಅಷ್ಟು ಪ್ಯಾರಲಲ್ ಪಾತ್ಸ್ ಇರ್ತವೆ. ನೀವೆಷ್ಟು ಪೋಲ್ಸ್ ಬಳಕೆ ಮಾಡಿದಿರಿ ಅಷ್ಟು ಪ್ಯಾರಲಲ್ ಪಾತ್ ಇರುತ್ತೆ. ದಯವಿಟ್ಟು ತಲೆಯೊಳಗೆ ಇಟ್ಕೋಬೇಕು. ನೀವು ಎಷ್ಟು ಪೋಲ್ಸ್ ಬಳಕೆ ಮಾಡಿದಿರಿ, ಫಾರ್ ಎಕ್ಸಾಂಪಲ್ ಇಫ್ ದ ಪೋಲ್ಸ್ ಆರ್ 4 ಇತ್ತು ಅಂದ್ರೆ ಅಲ್ಲಿಗೆ ಪ್ಯಾರಲಲ್ ಪಾತು 4 ಇರುತ್ತೆ. ಪೋಲ್ಸ್ 8 ಇತ್ತು ಅಂದ್ರೆ ಪ್ಯಾರಲಲ್ ಪಾತು 8 ಆಗಿರುತ್ತೆ. ಪೋಲ್ಸ್ 12 ಆಗಿತ್ತು ಅಂದ್ರೆ ಪ್ಯಾರಲಲ್ ಪಾತು 12 ಆಗಿರುತ್ತೆ. ಡೈರೆಕ್ಟ್ ಆಗಿ ಇಷ್ಟೇ ಬರೀರಿ. ಎರಡನೇ ಪಾಯಿಂಟ್ ಬೇಕಾದ್ರೆ ಹಿಂಗ್ ಬರೀಬಹುದು ನೀವು. ದ ಪ್ಯಾರಲಲ್ ಪಾತ್ಸ್ in lap winding is decided by
is decided by number of poles. Is decided by number of poles used in the DC machine. ನಾವು ಬಳಕೆ ಮಾಡಿರೋ ಡಿಸಿ ಮಷೀನ್ಸ್ ಅಲ್ಲಿ ಎಷ್ಟು ಪೋಲ್ಸ್ ಬಳಕೆ ಮಾಡಿದೀವಿ ಅಷ್ಟು ಪ್ಯಾರಲಲ್ ಪಾತ್ಸ್ ಇರ್ತವೆ. ಎ ಅಂತ ಕರೆದೆ ನಾನು. ಎ ಅಂದ್ರೆ ಏನು? ಪ್ಯಾರಲಲ್ ಪಾತ್ ಇಸ್ ಈಕ್ವಲ್ ಟು ಹೌ ಮಚ್ ಪೋಲ್ಸ್, ಪಿ ಅಂದ್ರೆ ಪೋಲ್ಸ್, ಹೌ ಮಚ್ ಪೋಲ್ಸ್ ಆರ್ ಯೂಸ್ಡ್ ಇನ್ ದ ಡಿಸಿ ಮಷೀನ್. ಅಲ್ಲಿ ಎ ಇಸ್ ಈಕ್ವಲ್ ಟು ಪಿ. ಫಾರ್ ಎಕ್ಸಾಂಪಲ್ ಪಿ 4 ಆಗಿದ್ರೆ ಅಲ್ಲಿ ಎ ಇಸ್ ಈಕ್ವಲ್ ಟು 4. ಇಫ್ ಪೋಲ್ಸ್ ಆರ್ 16 ಆಗಿದ್ರೆ ಎ ಇಸ್ ಈಕ್ವಲ್ ಟು 16. ಇಫ್ ಪೋಲ್ಸ್ 12 ಆಗಿದ್ರೆ ಎ ಇಸ್ ಈಕ್ವಲ್ ಟು 12. ಸಿಂಪಲ್ ಕಾನ್ಸೆಪ್ಟ್. ಕ್ಲೋಸ್. ಅರ್ಥ ಆಯ್ತು ಅನ್ಕೊಂಡಿನ? ಸೊ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದು. ಸೊ ಏನಿಲ್ಲ, ಫಸ್ಟ್ ಕಾನ್ಸೆಪ್ಟ್, ಫಸ್ಟ್ ಕನೆಕ್ಷನ್ ಇನ್ ದ ಸ್ಲಾಟ್ 1. ಮೊದಲನೇ ಕನೆಕ್ಷನ್ ನ ಸ್ಲಾಟ್ 1 ನಲ್ಲಿ ಇಡ್ರಿ. ಸ್ಲಾಟ್ 1 ಅಂದ್ರೆ ಯಾವ್ದೋ ಒಂದು ಹೆಸರು ಇಟ್ಕೊಳ್ಳಿ. ಫಸ್ಟ್ ಕನೆಕ್ಷನ್ is placed in the slot 1 and remaining connections are overlap each other till starting point is reached again. ಕೊನೆ ಪಾಯಿಂಟ್ ಏನಿದೆ ಅದು ಮತ್ತೆ ಎಲ್ಲಿಗೆ ಬರಬೇಕು? ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಬರಬೇಕು. ಮುಗೀತು. ಎರಡನೇ ಪಾಯಿಂಟ್ ಅಲ್ಲಿ ಏನು ಮಾಡಬೇಕು? ಪ್ಯಾರಲಲ್ ಪಾತ್ ಎಷ್ಟಿದೆ ನೋಡ್ರಿ. 1 2 ಇದು 2 ಪ್ಯಾರಲಲ್, ಇದು ಪ್ಯಾರಲಲ್, ಇದು ಪ್ಯಾರಲಲ್, ಎಲ್ಲಾ ಪ್ಯಾರಲಲ್ ಪಾತ್ಸ್ ಇದೆ. ಸುಮಾರು ಬರ್ತಾವ ಪ್ಯಾರಲಲ್ ಪಾತ್ಗಳು. ಪ್ಯಾರಲಲ್ ಪಾತ್ಗಳು ನೋಡಿ, ಇಲ್ಲಿ ಪ್ಯಾರಲಲ್ ಪಾತ್ಗಳು ತಗೊಂಡಿದ್ದೀರಿ. ಪ್ಯಾರಲಲ್ ಪಾತ್ ನ ಹೆಂಗ್ ಡಿಸೈಡ್ ಮಾಡಬೇಕು ಅಂತಂದ್ರೆ, ನಾವು ಎಷ್ಟು ಪೋಲ್ಸ್ ಅನ್ನ ಬಳಕೆ ಮಾಡಿದೀವಿ ಡಿಸಿ ಮಷೀನ್ಸ್ ಅಲ್ಲಿ ಅನ್ನೋದು ನೋಡ್ಕೋಬೇಕು. ಪ್ಯಾರಲಲ್ ಪಾತ್ ನ ಹೆಂಗ್ ಡಿಸೈಡ್ ಮಾಡ್ಕೋಬೇಕು ಅಂದ್ರೆ, ಎಷ್ಟು ಪೋಲ್ಸ್ ಅನ್ನ ಡಿಸಿ ಮಷೀನ್ಸ್ ಅಲ್ಲಿ ನೀವು ಬಳಕೆ ಮಾಡಿದಿರಿ ಅನ್ನೋದು ಗೊತ್ತಿರಬೇಕು. ಅಷ್ಟು ಪೋಲ್ಸ್ ನ ನೀವು ಬಳಕೆ ಮಾಡಿದ್ರೆ ಸೊ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು ಪಿ ಅಂತ ಕರೆದೆ. ಈಗ ನೀವು 4 ಪೋಲ್ಸ್ ನ ಬಳಕೆ ಮಾಡಿದ್ರೆ ಅಲ್ಲಿ ಎ ಇಸ್ ಈಕ್ವಲ್ ಟು 4 ಆಗುತ್ತೆ. ಸಿಂಪಲ್. ಅರ್ಥ? ಎಷ್ಟು ಪೋಲ್ಸ್ ಬಳಕೆ ಮಾಡಿದ್ರಿ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇರುತ್ತೆ. ಸಿಂಪಲ್ ಮಾಡಿ. ಓಕೆ, ಇದಿಷ್ಟು ನಾನು ಲ್ಯಾಪ್ ವೈಂಡಿಂಗ್ ಅಂತ ಹೇಳ್ಬೇಕು. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಿಮ್ಗೆ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕನೆಕ್ಷನ್ 1 in slot 1 or conductor 1 in slot 1 and remaining connections are overlap each other till the starting point is reached again. 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 Next, parallel paths. Parallel paths can be decided in the lap winding. Parallel paths in lap winding can be decided by ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದ್ರೆ, ನಂಬರ್ ಆಫ್ ಪೋಲ್ಸ್ ಯೂಸ್ಡ್ ಇನ್ ದ ಡಿಸಿ ಮಷೀನ್ಸ್. ಎಷ್ಟು ನಂಬರ್ ಆಫ್ ಪೋಲ್ಸ್ ಅನ್ನ ಬಳಕೆ ಮಾಡಿದಿರಿ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇರುತ್ತೆ. ಅಲ್ಲಿಗೆ ಎ ಇಸ್ ಈಕ್ವಲ್ ಟು ಏನು? ಪಿ. ಎ ಅಂದ್ರೆ ಏನು? ಪ್ಯಾರಲಲ್ ಪಾತ್. ಪಿ ಅಂದ್ರೆ ಪೋಲ್ಸ್. ಸಪೋಸ್ 4 ಪೋಲ್ಸ್ ಬಳಕೆ ಮಾಡಿದ್ರೆ ಎ ಇಸ್ ಈಕ್ವಲ್ ಟು 4. ಇಫ್ 16 ಪೋಲ್ಸ್ ಬಳಕೆ ಮಾಡಿದ್ರೆ ಎ ಇಸ್ ಈಕ್ವಲ್ ಟು 16. ಸಿಂಪಲ್ ಕಾನ್ಸೆಪ್ಟ್, ರೈಟ್? ನೆಕ್ಸ್ಟ್, so next we have to move on. Applications of lap winding. Applications of lap winding. Applications of lap winding. ಇಲ್ಲಿ ಪ್ರಶ್ನೆ ಸ್ಟಾರ್ಟ್ ಆಗ್ತಾವೆ ನೋಡಿ. ಈಗ ಗೊತ್ತಾಯ್ತಲ್ಲ ಲ್ಯಾಪ್ ವೈಂಡಿಂಗ್ ಯಾವ ತರ ಸುತ್ತಬೇಕು ಅನ್ನೋದು ನೋಡಿ. ಈ ತರ ಸುತ್ತಬೇಕು. ಓವರ್ ಲ್ಯಾಪ್. ಲ್ಯಾಪ್ ಅಂದ್ರೆ ಓವರ್ ಲ್ಯಾಪ್, ಓವರ್ ಲ್ಯಾಪ್, ಓವರ್ ಲ್ಯಾಪ್ ಈಚ್ ಅದರ್. ಓವರ್ ಲ್ಯಾಪ್ ಆಗಿರುತ್ತೆ. ಸೊ ಸುತ್ಕೊಂತ ಹೋಗೋದು, ಆಯ್ತಾ? ಬಟ್ ಕೊನೆ ಕನೆಕ್ಷನ್ ಎಲ್ಲಿಗೆ ಬರಬೇಕು? ಮತ್ತೆ ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಬೇಕು. ಇದನ್ನೇ ನಾವು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ಪ್ಯಾರಲಲ್ ಪಾತ್ಗಳು ಏನಿದಾವಲ್ಲ, ಈ ಪ್ಯಾರಲಲ್ ಪಾತ್ಗಳನ್ನ ಹೆಂಗ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ನಿಮ್ಮ ಜನರೇಟರ್ ಅಲ್ಲಿ ಎಷ್ಟು ಪೋಲ್ಸ್ ಗಳನ್ನ ನಾವು ಬಳಕೆ ಮಾಡಿದ್ವಿ, ಹೌ ಮೆನಿ ನಂಬರ್ ಆಫ್ ಪೋಲ್ಸ್ ಯೂಸ್ಡ್ ಇನ್ ದ ಡಿಸಿ ಮಷಿನ್, ಇದನ್ನ ನಾವೇನಂತ ಕರಿತೀವಿ? ಸೊ ಪ್ಯಾರಲಲ್ ಪಾತ್ ಅಂತ ಕರಿತೀವಿ. ಎಷ್ಟು ನಂಬರ್ ಆಫ್ ಪೋಲ್ಸ್ ನ ನೀವು ಬಳಕೆ ಮಾಡಿದಿರಿ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಆಗಿರ್ತದೆ. ಎಷ್ಟು ನಂಬರ್ ಆಫ್ ಪೋಲ್ಸ್ ನ ಬಳಕೆ ಮಾಡಿದ್ರಿ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇರುತ್ತೆ. ಪ್ಯಾರಲಲ್ ಪಾತ್ ಏನಂತ ಕರೆದೆ ನಾನು? ಎ ಅಂತ ಕರೆದೆ. ಸಿಂಪಲ್. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ಸ್ ಆಫ್ ಲ್ಯಾಪ್ ವೈಂಡಿಂಗ್. ಈ ಲ್ಯಾಪ್ ವೈಂಡಿಂಗ್ ನ ಯಾವಾಗ ಸುತ್ತಬೇಕು ಜನರೇಟರ್? ನೆಕ್ಸ್ಟ್ ಪ್ರಶ್ನೆ ಅದನ್ನ ಹಾಕೋಬೇಕು. ಲ್ಯಾಪ್ ವೈಂಡಿಂಗ್ ನ ಯಾಕೆ ಸುತ್ತಬೇಕು, ಲ್ಯಾಪ್ ವೈಂಡಿಂಗ್ ನ ಯಾವಾಗ ಸುತ್ತಬೇಕು ಅನ್ನೋ ತಲೆ ಒಡೆ ಇಟ್ಕೋಬೇಕು. ಲ್ಯಾಪ್ ವೈಂಡಿಂಗ್ ಯಾಕೆ ಸುತ್ತಬೇಕು ಅನ್ನೋದು ಗೊತ್ತಾಯ್ತು. ಓವರ್ ಲ್ಯಾಪ್ ಮಾಡ್ತಾ ಇರ್ತೀವಿ, ಸೊ ಹಂಗಾಗಿ ಓವರ್ ಲ್ಯಾಪ್ ಈಚ್ ಅದರ್, ಅದಕ್ಕೆ ಲ್ಯಾಪ್ ವೈಂಡಿಂಗ್ ಅಂತ ಕರೆದ್ವಿ. ಯಾವಾಗ ಸುತ್ತಬೇಕು ಲ್ಯಾಪ್ ವೈಂಡಿಂಗ್ ನ ನೆನ್ಪಿಟ್ಕೋಬೇಕು. ಲ್ಯಾಪ್ ವೈಂಡಿಂಗ್ ಅಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಜಾಸ್ತಿ ಇರುತ್ತೆ. ಲ್ಯಾಪ್ ವೈಂಡಿಂಗ್ ಅಲ್ಲಿ ನಂಬರ್ ಆಫ್ ನೋಡಿ, ಇಫ್ ದ ಪೋಲ್ ಆರ್ ನೋಡಿ, ಒಂದು ಜನರೇಟರ್ ಅಲ್ಲಿ 16 ಪೋಲ್ ಯೂಸ್ ಮಾಡಿದ್ರೆ ಅಲ್ಲಿ ಪ್ಯಾರಲಲ್ ಪಾತ್ ಎಷ್ಟಾಗಿರುತ್ತೆ? 16 ಆಗಿರುತ್ತೆ. 16 ಪ್ಯಾರಲಲ್ ಪಾತ್ಸ್ ಇರ್ತವೆ. ಈಗ ನಾವು ಎಷ್ಟು ಪೋಲ್ಸ್ ನ ಬಳಕೆ ಮಾಡ್ತೀವಿ ಅಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇರುತ್ತೆ. ಇಲ್ಲಿ ಲ್ಯಾಪ್ ವೈಂಡಿಂಗ್ ಅಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಗಳು ಜಾಸ್ತಿ ಇರುತ್ತೆ. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಆರ್ ಮೋರ್, ಜಾಸ್ತಿ ಇರುತ್ತೆ. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಜಾಸ್ತಿ ಇದ್ರೆ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿನೂ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಕರೆಂಟ್ ಅನ್ನು ಕ್ಯಾರಿ ಮಾಡೋಕ್ಕೂ ಏನಾಗಿರುತ್ತೆ? ಈಗ ಕಂಡಕ್ಟರ್ಗಳು ಜಾಸ್ತಿ ಆದಂಗೆ ಕರೆಂಟ್ ಅನ್ನು ಎಳ್ಕೊಳ್ಳೋದು ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅಲ್ಲಿಗೆ
ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಜಾಸ್ತಿ, ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ. ನಂಬರ್ ಆಫ್ ಪ್ಯಾರಲಲ್ ಪಾತ್ ಜಾಸ್ತಿ, ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿನೂ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಆಲ್ಸೋ is also large. ಓಕೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಪ್ಯಾರಲಲ್ ಪಾತ್ಗಳು ಜಾಸ್ತಿ ಇರ್ತವೆ. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಆರ್ ಮೋರ್, ಜಾಸ್ತಿ ಬರ್ತವೆ ಪ್ಯಾರಲಲ್ ಪಾತ್ಗಳು ಜಾಸ್ತಿ ಆದಂಗೆ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನ ಲ್ಯಾಪ್ ವೈಂಡಿಂಗ್ ನ ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ, ನಮಗೆ ಕರೆಂಟ್ ನ ಜಾಸ್ತಿ ಬೇಕಾಗಿರೋ ಅವಶ್ಯಕತೆ ಇದ್ದಾಗ ಮಾತ್ರ ಈ ಲ್ಯಾಪ್ ವೈಂಡಿಂಗ್ ನ ಸುತ್ತುತ್ತಾರೆ. ಅಂದ್ರೆ ಒಂದು ಜನರೇಟರ್ ಅಲ್ಲಿ ಜಾಸ್ತಿ ಕರೆಂಟ್ ನ ನಾವು ತೆಗಿಬೇಕು, ಒಂದು ಜನರೇಟರ್ ಅಲ್ಲಿ ಜಾಸ್ತಿ ಕರೆಂಟ್ ನ ಜನರೇಟ್ ಮಾಡಬೇಕು, ಜಾಸ್ತಿ ಕರೆಂಟ್ ನ ಜನರೇಟ್ ಮಾಡಬೇಕು ಅಂದಾಗ ಮಾತ್ರ ಲ್ಯಾಪ್ ವೈಂಡಿಂಗ್ ನ ಬಳಕೆ ಮಾಡ್ತಾರೆ. ನೆನ್ಪಿಡ್ಕೋಬೇಕು, ಲ್ಯಾಪ್ ವೈಂಡಿಂಗ್ ಅಂದ್ರೆ ಒಂದು ಜನರೇಟರ್ ಅಲ್ಲಿ ಜಾಸ್ತಿ ಕರೆಂಟ್ ಅನ್ನ ತೆಗಿಬೇಕು ಅಂದ್ರೆ ಲ್ಯಾಪ್ ವೈಂಡಿಂಗ್ ನ ಸುತ್ತುತ್ತಾರೆ ಅಂತ ತಲೆ ಇಟ್ಕೋಬೇಕು. ಲ್ಯಾಪ್ ವೈಂಡಿಂಗ್ ಯಾವಾಗ ಸುತ್ತುತ್ತಾರೆ, ಜಾಸ್ತಿ ಕರೆಂಟ್ ಅನ್ನ ಜನರೇಟರ್ ಇಂದ ತೆಗಿಬೇಕು, ಜಾಸ್ತಿ ಕರೆಂಟ್ ಅನ್ನ ಜನರೇಟ್ ಮಾಡಬೇಕು ಅಂತಂದ್ರೆ ಲ್ಯಾಪ್ ವೈಂಡಿಂಗ್ ನ ಬಳಕೆ ಮಾಡ್ತಾರೆ. ಯಾಕೆ ಅಂತಂದ್ರೆ ನೆನ್ಪಿಟ್ಕೋಬೇಕು, ಇಲ್ಲಿ ಪ್ಯಾರಲಲ್ ಪಾತ್ಗಳು ಜಾಸ್ತಿ ಬರ್ತವೆ. ಲ್ಯಾಪ್ ವೈಂಡಿಂಗ್ ಅಲ್ಲಿ ಪ್ಯಾರಲಲ್ ಪಾತ್ಗಳು ಜಾಸ್ತಿ ಇರೋದ್ರಿಂದ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಅದಕ್ಕೆ ಕರೆಂಟ್ ಜಾಸ್ತಿ ಇರೋದ್ರಿಂದ, ಸೊ ಕರೆಂಟ್ ಜಾಸ್ತಿ ನಮಗೆ ಬೇಕು ಅಂತಂದ್ರೆ, ಜಾಸ್ತಿ ಕರೆಂಟ್ ಅನ್ನ ಬೇಕು ಅಂತಂದ್ರೆ, ಸೊ ನಾವು ಲ್ಯಾಪ್ ವೈಂಡಿಂಗ್ ನೇ ಸುತ್ತಬೇಕು. ಜನರೇಟರ್ ಯಾವ್ದನ್ನ ಸುತ್ತಬೇಕು, ಆರ್ಮೇಚರ್ ಯಾವ್ದನ್ನ ಸುತ್ತಬೇಕು, ಲ್ಯಾಪ್ ವೈಂಡಿಂಗ್ ನೇ ಸುತ್ತಬೇಕು. ತಲೆ ಇಟ್ಕೋಬೇಕು, ಜಾಸ್ತಿ ಕರೆಂಟ್ ಔಟ್ಪುಟ್ ಬೇಕು ಅಂದ್ರೆ ಲ್ಯಾಪ್ ವೈಂಡಿಂಗ್ ನೇ ಸುತ್ತಬೇಕು, ಜಾಸ್ತಿ ಕರೆಂಟ್ ಔಟ್ಪುಟ್ ಬೇಕು ಅಂದ್ರೆ ಲ್ಯಾಪ್ ವೈಂಡಿಂಗ್ ನೇ ಸುತ್ತಬೇಕು. ಓಕೆ, ಸೊ ಅದಕ್ಕೆ ಇದನ್ನ ಹೈ ಕರೆಂಟ್ ರೇಟಿಂಗ್ ಜನರೇಟರ್ ಅಲ್ಲಿ ಬಳಕೆ ಮಾಡ್ತಾರೆ. Lap windings are used in high current rating generators. Okay, high current rating generators. ನಮ್ಗೆ ಅದನ್ನ ಹೇಳಿದೆ ನಾನು. ಸೊ ಲ್ಯಾಪ್ ವೈಂಡಿಂಗ್ಸ್ ಗಳನ್ನ ಬಳಕೆ ಮಾಡೋದನ್ನ ನಾವು ಎಲ್ಲಿ ಅಂತಂದ್ರೆ ಹೈ ಕರೆಂಟ್ ರೇಟಿಂಗ್, ಅಂದ್ರೆ ಹೈ ಕರೆಂಟ್ ಅಂದ್ರೆ ಜಾಸ್ತಿ ಕರೆಂಟ್ ನಮಗೆ ಅವಶ್ಯಕತೆ ಇದ್ದಾಗ, ಜಾಸ್ತಿ ಕರೆಂಟ್ ನಮಗೆ ಜನರೇಟ್ ಮಾಡಬೇಕು ಅಂದಾಗ ಲ್ಯಾಪ್ ವೈಂಡಿಂಗ್ ನ ಆರ್ಮೇಚರ್ಗೆ ಸುತ್ತುತ್ತಾರೆ. ಯಾಕೆ ಲ್ಯಾಪ್ ವೈಂಡಿಂಗ್ ನ ಸುತ್ತಬೇಕು ಅಂದ್ರೆ, ಇಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ ಜಾಸ್ತಿ. ಜಾಸ್ತಿ ಅಂದ್ರೆ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ. ಯಾಕಂದ್ರೆ ಜಾಸ್ತಿ ಕಂಡಕ್ಟರ್ ಇದ್ಮೇಲೆ ಕರೆಂಟ್ ಹರಿಯೋದು ಜಾಸ್ತಿ ಇರುತ್ತೆ. ನಮಗೆ ಔಟ್ಪುಟ್ ಕರೆಂಟ್ ಜಾಸ್ತಿ ಬರಬೇಕು ಅಂದ್ರೆ ಆರ್ಮೇಚರ್ ಅಲ್ಲಿ ಲ್ಯಾಪ್ ವೈಂಡಿಂಗ್ ನ ಸುತ್ತಬೇಕು. ಹಂಗಾರೆ ಎಷ್ಟು ಕರೆಂಟ್ ಮೇಲ್ಗಡೆ ನಾವು ಜನರೇಟ್ ಮಾಡಬಹುದು ಅಂದ್ರೆ, ನಾರ್ಮಲಿ ಇಟ್ ಈಸ್ suited for more than 500 amps. Normally it is suited for more than 500 amps. 500 amps ಮೇಲ್ಗಡೆ ಕರೆಂಟ್ ಅನ್ನು ನಾವೇನ್ ಮಾಡಬಹುದು, ಲ್ಯಾಪ್ ವೈಂಡಿಂಗ್ ಅಲ್ಲಿ ಜನರೇಟ್ ಮಾಡಬಹುದು. ಅಂದ್ರೆ 500 amps ಮೇಲ್ಗಡೆ ಏನಾದ್ರು ಕರೆಂಟ್ ಜನರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೆ 600 amps ಬೇಕು, 700 amps ಬೇಕು, 900, 1000, ಎಷ್ಟೇ 500 amps ಮೇಲ್ಗಡೆ ಎಷ್ಟೇ ಕರೆಂಟ್ ಜನರೇಟ್ ಮಾಡಬೇಕು ಅಂತಂದ್ರು ನೀವು ಲ್ಯಾಪ್ ವೈಂಡಿಂಗ್ ನೇ ಸುತ್ತಬೇಕು. ತಲೆ ಇಟ್ಕೋಬೇಕು, ಲ್ಯಾಪ್ ವೈಂಡಿಂಗ್ ನ ಯಾವಾಗ ಸುತ್ತಬೇಕು, ಲ್ಯಾಪ್ ವೈಂಡಿಂಗ್ ನ ಯಾಕೆ ಸುತ್ತಬೇಕು, ಅಥವಾ ಲ್ಯಾಪ್ ವೈಂಡಿಂಗ್ ಸುತ್ತಿದ್ರೆ ಏನ್ ಔಟ್ಪುಟ್ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ಲ್ಯಾಪ್ ವೈಂಡಿಂಗ್ ನ ನೀನ್ ಸುತ್ತಿದೆ ಅಂದ್ರೆ ಔಟ್ಪುಟ್ ಕರೆಂಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಜನರೇಟರ್ ಕರೆಂಟ್ ಅನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಿರುತ್ತೆ. ಯಾಕೆ ಅಂದ್ರೆ ನಂಬರ್ ಆಫ್ ಪ್ಯಾರಲಲ್ ಪಾತ್ಗಳು ಜಾಸ್ತಿ ಅಂದ್ರೆ ಕಂಡಕ್ಟರ್ಗಳು ಜಾಸ್ತಿ ಅಂದ್ರೆ ಅಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ, ಹೈ ಕರೆಂಟ್ ಕೆಪಾಸಿಟಿ ಇರುತ್ತೆ. ಅದಕ್ಕೆ ಲ್ಯಾಪ್ ವೈಂಡಿಂಗ್ಗಳು ಯಾವುದಕ್ಕೆ ಸೂಟಬಲ್ ಅಂತಂದ್ರೆ ಹೈ ಕರೆಂಟ್ ರೇಟಿಂಗ್ ಜನರೇಟರ್ಸ್ ಅಂತ ಕರಿತೀವಿ. ಲ್ಯಾಪ್ ವೈಂಡಿಂಗ್ ಅಂದ್ರೆ ಹೈ ಕರೆಂಟ್ ರೇಟಿಂಗ್ ಜನರೇಟರ್ಸ್ ಅಂತ ಕರಿತೀವಿ. ನಾರ್ಮಲಿ ಎಷ್ಟು ಆಮ್ಸ್ ಮೇಲ್ಗಡೆ ಇದ್ರೆ ಲ್ಯಾಪ್ ವೈಂಡಿಂಗ್ ನ ಯೂಸ್ ಮಾಡ್ತಾರೆ ಅಂದ್ರೆ, ನಾರ್ಮಲಿ ಇಟ್ ಈಸ್ ಸೂಟೆಡ್ ಫಾರ್ ಮೋರ್ ದ್ಯಾನ್ 500 amps. 500 amps ಮೇಲ್ಗಡೆ ಇರುವಂತ ಕರೆಂಟ್ ನಮಗೆ ಅವಶ್ಯಕತೆ ಇದ್ರೆ ಮಾತ್ರ ಲ್ಯಾಪ್ ವೈಂಡಿಂಗ್ ನ ಬಳಕೆ ಮಾಡ್ತೀವಿ. ಓಕೆ, ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ಆಫ್ ಲ್ಯಾಪ್ ವೈಂಡಿಂಗ್. ತಲೆ ಇಟ್ಕೋಬೇಕು. ಲ್ಯಾಪ್ ವೈಂಡಿಂಗ್ ನ ಯಾಕೆ ಸುತ್ತಬೇಕು, ಯಾವಾಗ ಸುತ್ತಬೇಕು ಅಂದ್ರೆ, ಔಟ್ಪುಟ್ ಜನರೇಟರ್ ನ ಔಟ್ಪುಟ್ ನಮಗೆ ಕರೆಂಟ್ ಜಾಸ್ತಿ ಬೇಕು ಅಂದ್ರೆ, ಐ ಆಮ್ ಸೇಯಿಂಗ್ ಕರೆಂಟ್ ಔಟ್ಪುಟ್ ಅಲ್ಲಿ ಕರೆಂಟ್ ರೇಂಜ್ ಜಾಸ್ತಿ ಬೇಕು ಅಂದ್ರೆ, ಜಾಸ್ತಿ ಕರೆಂಟ್ ನಮಗೆ ಬೇಕು ಅಂತಂದ್ರೆ ಆರ್ಮೇಚರ್ ಅಲ್ಲಿ ಲ್ಯಾಪ್ ವೈಂಡಿಂಗ್ ನೇ ಸುತ್ತಬೇಕು. ಅದಕ್ಕೆ ಇದನ್ನ ಹೈ ಕರೆಂಟ್ ರೇಟಿಂಗ್ ಜನರೇಟರ್ಸ್ ಅಂತಾನೆ ಕರಿತೀವಿ. ಹೈ ಕರೆಂಟ್ ರೇಟಿಂಗ್ ಜನರೇಟರ್ಸ್. ಓಕೆ, ಸೊ
ಇಲ್ಲಿ ಪ್ಯಾರಲಲ್ ಪಾತ್ಗಳು ಜಾಸ್ತಿ, ಕಂಡಕ್ಟರ್ಗಳು ಜಾಸ್ತಿ, ಅಲ್ಲಿ ಕರೆಂಟ್ ಕ್ಯಾರಿಂಗ್ ಮಾಡೋದು ಏನಾಗಿರ್ತವೆ ಜಾಸ್ತಿ ಇರುತ್ತೆ. ಕಂಡಕ್ಟರ್ ಜಾಸ್ತಿ ಆದಾಗ ಕರೆಂಟ್ ಕ್ಯಾರಿ ಮಾಡೋದು ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಸೊ ನಾರ್ಮಲಿ 500 ಆಂಪ್ಸ್ ಮೇಲ್ಗಡೆ ಏನೇ ಕರೆಂಟ್ ನ ಜನರೇಟ್ ಮಾಡ್ರಿ, 500 ಆಂಪ್ಸ್ ಮೇಲ್ಗಡೆ ಏನೇ ಕರೆಂಟ್ ಜನರೇಟ್ ಮಾಡ್ರಿ, ಆರ್ಮೇಚರ್ ಅಲ್ಲಿ ಯಾವ ವೈಂಡಿಂಗ್ ಸುತ್ತಿರಬೇಕು, ಲ್ಯಾಪ್ ವೈಂಡಿಂಗ್ ನೇ ಸುತ್ತಿರಬೇಕು. ಇದಿಷ್ಟು ತಲೆಯೋಡೆ ಇಟ್ಕೊಳ್ಳಿ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಲ್ಯಾಪ್ ವೈಂಡಿಂಗ್. ಸೊ ಫಸ್ಟ್ ಕಾನ್ಸೆಪ್ಟ್ ಇಷ್ಟ ಹೇಳಿದೆ ನಾನು. ಮೊದಲನೇ ಕನೆಕ್ಷನ್ ಏನಿದೆ ಅದನ್ನ ಸ್ಲಾಟ್ ಅಲ್ಲಿ ಇಡ್ರಿ, ಉಳಿದಿರೋ ಎಲ್ಲಾ ಕನೆಕ್ಷನ್ಸ್ ಗಳು ಓವರ್ಲ್ಯಾಪ್ ಮಾಡ್ರಿ. ಕೊನೆ ಕನೆಕ್ಷನ್ ಏನಿರುತ್ತೆ ಅದನ್ನ ಫಸ್ಟ್ ಮತ್ತೆ ಎಲ್ಲಿಗೆ ತರಬೇಕು, ಮೊದಲನೇ ಕನೆಕ್ಷನ್ ಗೆ ತರಬೇಕು. ಇದನ್ನ ಹೇಳಿದ್ದು. ಇಫ್ ಕನೆಕ್ಷನ್ 1 is started in the slot 1 and remaining connections are overlap each other, still starting point is reached again. ಮತ್ತೆ ಕೊನೆ ಪಾಯಿಂಟ್ ಗೆ ಬರಬೇಕು. ಕೊನೆ ಪಾಯಿಂಟ್ ಇರೋದು ಎಲ್ಲಿಗೆ ಬರಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಬರಬೇಕು. ಇದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪ್ಯಾರಲಲ್ ಪಾತ್ ಬಗ್ಗೆ ಹೇಳೋದು. ಸುಮಾರು ಕಂಡಕ್ಟರ್ಸ್ ಗಳನ್ನ ಪ್ಲೇಸ್ ಮಾಡಿದೀವಿ, ಎಲ್ಲರೂ ಪ್ಯಾರಲಲ್ ಆಗಿದಾವೆ. ಎಲ್ಲವೂ ಏನಾಗಿದಾವೆ, ಪ್ಯಾರಲಲ್ ಆಗಿದಾವೆ. ಇಲ್ಲಿ ಪ್ಯಾರಲಲ್ ಪಾತ್ ನ ಹೆಂಗ್ ಡಿಸೈಡ್ ಮಾಡಬೇಕು, ಪ್ಯಾರಲಲ್ ಪಾತ್ ಹೆಂಗೆ ಡಿಸೈಡ್ ಮಾಡಬೇಕು ಅಂದ್ರೆ, ನೀವು ಎಷ್ಟು ಪೋಲ್ಸ್ ಅನ್ನ ಬಳಕೆ ಮಾಡಿದಿರಿ, ಪೋಲ್ಸ್ ಎಷ್ಟು ಪೋಲ್ಸ್ ಡಿಸಿ ಮಷಿನ್ಸ್ ಅಲ್ಲಿ ಬಳಕೆ ಮಾಡಿದಿರಿ ಅಷ್ಟು ಪೋಲ್ಸ್ ಪ್ಯಾರಲಲ್ ಪಾತ್ ಗೆ ಸಮವಾಗಿರ್ತವೆ. ಅಲ್ಲಿಗೆ ಎಷ್ಟು ನಂಬರ್ ಆಫ್ ಪ್ಯಾರಲಲ್ ಪಾತ್ ಅಂತಂದ್ರೆ ಎಷ್ಟು ನಂಬರ್ ಆಫ್ ಪೋಲ್ಸ್ ಇಂದ ಡಿಸಿ ಮಷಿನ್ ಎಷ್ಟು ಪೋಲ್ಸ್ ಬಳಕೆ ಮಾಡಿದಿರಿ. ಅದಕ್ಕೆ ಎ ಇಸ್ ಈಕ್ವಲ್ ಟು ಪಿ ಅಂತ ಕರಿತೀವಿ. ಏನಂತ ಕರಿತೀವಿ, ಎ ಇಸ್ ಈಕ್ವಲ್ ಟು ಪಿ ಅಂತ ಕರಿತೀವಿ. ವೆರಿ ಸಿಂಪಲ್. ಎ ಅಂದ್ರೆ ಪ್ಯಾರಲಲ್ ಪಾತ್, ಪಿ ಅಂದ್ರೆ ಪೋಲ್ಸ್. ಫಾರ್ ಎಕ್ಸಾಂಪಲ್, ಇಫ್ ಪೋಲ್ಸ್ ಆರ್ 4, 4 ಪೋಲ್ಸ್ ಬಳಕೆ ಮಾಡಿದ್ರೆ ಅಲ್ಲಿ ಎ ಇಸ್ ಈಕ್ವಲ್ ಟು ಏನಾಯ್ತು, 4 ಆಯ್ತು. ಇಫ್ 16 ಆಗಿದ್ರೆ ಎ ಇಸ್ ಈಕ್ವಲ್ ಟು 16, 22 ಆಗಿದ್ರೆ ಎ ಇಸ್ ಈಕ್ವಲ್ ಟು 20. ಡಿಪೆಂಡ್ಸ್ ಅಪಾನ್ ದ ಪೋಲ್ಸ್ ಯೂಸ್ಡ್ ಇನ್ ದ ಡಿಸಿ ಮಷಿನ್. ಇದನ್ನೇ ನಾನು ಹೇಳಿರೋದು. ಇಷ್ಟನ್ನು ನೀವು ಲ್ಯಾಪ್ ವೈಂಡಿಂಗ್ ಅಲ್ಲಿ ಬರೀಬೇಕು. ದೆನ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಲ್ಯಾಪ್ ವೈಂಡಿಂಗ್. ಯಾವಾಗ ಲ್ಯಾಪ್ ವೈಂಡಿಂಗ್ ನ ಬಳಕೆ ಮಾಡಬೇಕು ಅನ್ನೋದಾದ್ರೆ ಅರ್ಥ ಮಾಡ್ಕೋಬೇಕು. ಫಸ್ಟ್ ಇಷ್ಟ ಇಟ್ಕೋಬೇಕು. ಇಲ್ಲಿ ಪ್ಯಾರಲಲ್ ಪಾತ್ಗಳು ಜಾಸ್ತಿ, ಪ್ಯಾರಲಲ್ ಪಾತ್ಗಳು ಜಾಸ್ತಿ ಅಂದ್ಮೇಲೆ ಕಂಡಕ್ಟರ್ ಜಾಸ್ತಿ, ಕಂಡಕ್ಟರ್ ಜಾಸ್ತಿ ಅಂದ್ಮೇಲೆ ಕರೆಂಟ್ ಕ್ಯಾರಿ ಮಾಡೋದು ಏನಾಗಿರುತ್ತೆ ಜಾಸ್ತಿ. ನಮಗೆ ಜನರೇಟರ್ ಅಲ್ಲಿ ಔಟ್ಪುಟ್ ಕರೆಂಟ್ ಜಾಸ್ತಿ ಬರಬೇಕು. ನಮಗೆ ಜನರೇಟರ್ ಅಲ್ಲಿ ಔಟ್ಪುಟ್ ಕರೆಂಟ್ ಏನಾಗಬೇಕು, ಜಾಸ್ತಿ ಬರಬೇಕು. ಕರೆಂಟ್ ಜಾಸ್ತಿ ಬರಬೇಕು ಅಂದ್ರೆ ಆರ್ಮೇಚರ್ ಅಲ್ಲಿ ಯಾವ ವೈಂಡಿಂಗ್ ಸುತ್ತಬೇಕು, ಲ್ಯಾಪ್ ವೈಂಡಿಂಗ್ ಸುತ್ತಬೇಕು. ಅದಕ್ಕೆ ಇದನ್ನ ಹೈ ಕರೆಂಟ್ ರೇಟಿಂಗ್ ಜನರೇಟರ್ಸ್ ಅಂತ ಕರೀತಾರೆ. ಹೈ ಕರೆಂಟ್ ರೇಟಿಂಗ್ ಜನರೇಟರ್ಸ್. ಲ್ಯಾಪ್ ವೈಂಡಿಂಗ್ ಜನರೇಟರ್ಸ್ ಆರ್ ಕಾಲ್ಡ್ ಹೈ ಕರೆಂಟ್ ರೇಟಿಂಗ್ ಜನರೇಟರ್ಸ್. ಅಂದ್ರೆ ಹೈ ಕರೆಂಟ್ ಅಂದ್ರೆ ಎಷ್ಟು ಕರೆಂಟ್ ಮೇಲ್ಗಡೆ ಇರಬೇಕು, 500 ಆಂಪ್ಸ್ ಮೇಲ್ಗಡೆ ಇರೋ ಕರೆಂಟ್ಗಳಲ್ಲಿ ಏನೇ ಜನರೇಟ್ ಮಾಡೋದಾದ್ರೂ ಆರ್ಮೇಚರ್ ಅಲ್ಲಿ ಲ್ಯಾಪ್ ವೈಂಡಿಂಗ್ ಸುತ್ತಬೇಕು. ನಿಮ್ ಫಾರ್ ಎಕ್ಸಾಂಪಲ್, ಇಫ್ ಮೋರ್ ದ್ಯಾನ್ 500 ಆಂಪ್ಸ್, 500 ಆಂಪ್ಸ್ ಮೇಲ್ಗಡೆ ಏನೇ ಕರೆಂಟ್ ಜನರೇಟ್ ಮಾಡಬೇಕಾದ್ರೂ ಲ್ಯಾಪ್ ವೈಂಡಿಂಗ್ ಅಲ್ಲಿ ಆರ್ಮೇಚರ್ ಅಲ್ಲಿ ಲ್ಯಾಪ್ ವೈಂಡಿಂಗ್ ಸುತ್ತಬೇಕು. ಆರ್ಮೇಚರ್ ಅಲ್ಲಿ ಲ್ಯಾಪ್ ವೈಂಡಿಂಗ್ ಸುತ್ತಬೇಕು. ಇದಿಷ್ಟು ಲ್ಯಾಪ್ ವೈಂಡಿಂಗ್ ಬಗ್ಗೆ ಮಾತಾಡಿದ್ರೆ. ಇನ್ ನೆಕ್ಸ್ಟ್ ವಿಡಿಯೋ ಕಾನ್ಸಂಟ್ರೇಟ್ ಆನ್ ವೇವ್ ವೈಂಡಿಂಗ್. ವೇವ್ ವೈಂಡಿಂಗ್ ಗೆ ಕಾನ್ಸಂಟ್ರೇಟ್ ಮಾಡೋಣ. ಈ ವಿಡಿಯೋದಲ್ಲಿ 10ನೇ ವಿಡಿಯೋದಲ್ಲಿ ಲ್ಯಾಪ್ ವೈಂಡಿಂಗ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸಿಂಪಲ್ ಆರ್ಮೇಚರ್ ವೈಂಡಿಂಗ್ಸ್ ಅಂತ ಕರಿತೀವಿ. ಅವನ್ನ 2 ತರ ಸುತ್ತಾರೆ. ಒಂದು ಲ್ಯಾಪ್ ವೈಂಡಿಂಗ್ ತರ ಸುತ್ತಾರೆ, ಇನ್ನೊಂದು ವೇವ್ ವೈಂಡಿಂಗ್ ತರ ಸುತ್ತಾರೆ. ಯಾವಾಗ ಲ್ಯಾಪ್ ವೈಂಡಿಂಗ್ ಸುತ್ತಬೇಕು, ಯಾವಾಗ ವೇವ್ ವೈಂಡಿಂಗ್ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ. ಹೇಳಿದೆ ಈಗ ನಾನು, ಲ್ಯಾಪ್ ವೈಂಡಿಂಗ್ ಯಾವಾಗ ಸುತ್ತಬೇಕು, ಕರೆಂಟ್ ಔಟ್ಪುಟ್ ಜಾಸ್ತಿ ಬರಬೇಕು. ಜನರೇಟರ್ ಅಲ್ಲಿ ಔಟ್ಪುಟ್ ಕರೆಂಟ್ ಏನಾಗಬೇಕು, ಜಾಸ್ತಿ ಬರಬೇಕು. ಜನರೇಟರ್ ಅಲ್ಲಿ ಔಟ್ಪುಟ್ ಕರೆಂಟ್ ಜಾಸ್ತಿ ಬರಬೇಕು ಅಂದ್ರೆ ಆರ್ಮೇಚರ್ ಅಲ್ಲಿ ಏನ್ ಸುತ್ತಬೇಕು, ಲ್ಯಾಪ್ ವೈಂಡಿಂಗ್ ಸುತ್ತಬೇಕು. ಎಷ್ಟು ಕರೆಂಟ್ ಕಿಂತ ಜಾಸ್ತಿ ಬರಬೇಕಾದ್ರೆ ನಾವು ಲ್ಯಾಪ್ ವೈಂಡಿಂಗ್ ಸುತ್ತಬೇಕು ಅಂದ್ರೆ ಮೋರ್ ದನ್ 500 ಆಂಪ್ಸ್. ನನಗೆ 500 ಆಂಪ್ಸ್ ಮೇಲ್ಗಡೆ ಏನಾದ್ರು ಕರೆಂಟ್ ನ ಜನರೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 600 ಆಂಪ್ಸ್ ಕರೆಂಟ್ ಜನರೇಟ್ ಮಾಡಬೇಕು ಅಥವಾ 700 ಆಂಪ್ಸ್ ಕರೆಂಟ್ ಜನರೇಟ್ ಮಾಡಬೇಕು ಅಂದ್ರೆ ಸೊ ಆರ್ಮೇಚರ್ಗೆ ಲ್ಯಾಪ್ ವೈಂಡಿಂಗ್ ನೇ ಸುತ್ತಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಲ್ಯಾಪ್ ವೈಂಡಿಂಗ್, ರೈಟ್? ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಕಾನ್ಸಂಟ್ರೇಟ್ ಆನ್ ವೇವ್ ವೈಂಡಿಂಗ್. ವೇವ್ ವೈಂಡಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ದಯವಿಟ್ಟು ವಿಡಿಯೋಸ್ಗಳು ನೋಡ್ರಿ, ಸೊ ಅರ್ಥ ಆಗುತ್ತೆ. ರೈಟ್? ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು. ಬೈ.